ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ಗೆ ಸ್ವಾಗತ. ಇವತ್ತಿನ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ಗಳನ್ನು ನಾವು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀವಿ. ರೆಫರೆನ್ಸಿಗೆ ಪ್ರಜಾವಾಣಿ ಮತ್ತೆ ದ ಹಿಂದೂ ನ್ಯೂಸ್ ಪೇಪರ್ ಇಟ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅನ್ನ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈ ನ್ಯೂಸ್ ಪೇಪರ್ ಸೀರೀಸ್ ಅಲ್ಲಿ ನಾವು ಮೊದಲನೇದಾಗಿ ದ ಹಿಂದೂ ನ್ಯೂಸ್ ಪೇಪರ್ ಓವರ್ ವ್ಯೂನ ಪ್ರೊವೈಡ್ ಮಾಡ್ತೀವಿ. ಅದಾದ ನಂತರ ಯಾವ್ಯಾವ ಆರ್ಟಿಕಲ್ಗಳಿಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕಿದೆ ಅದನ್ನು ಪ್ರೊವೈಡ್ ಮಾಡ್ತೀವಿ. ಅನಂತರ ಪ್ರಜಾವಾಣಿ ನ್ಯೂಸ್ ಪೇಪರ್ ಇಂದು ವಿಶ್ಲೇಷಣೆ ಮಾಡ್ತೀವಿ. ಅಟ್ ದ ಎಂಡ್ 3 MCQ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಆಮೇಲೆ ಒಂದು ಮೇನ್ಸ್ ಕ್ವಶನ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನಾವು ಯೂಸ್ ಮಾಡಿರುವಂಥ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡಿ ದೆನ್ ಆ ಆ್ಯಪಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಸಿಗುತ್ತೆ. ಆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂಡರ್ ನಿಮಗೆ ಕಾಪರ್ ಕಟ್ಟಿಂಗ್ಸ್ ಅಂತ ಸಿಗುತ್ತೆ. ನೀವು ಅಲ್ಲಿ ಈ PDF ಡೌನ್ಲೋಡ್ ಮಾಡ್ಕೊಬೋದು. ಇವತ್ತಿಂದು ನ್ಯೂಸ್ ಪೇಪರು May 22, 2022. ಓಕೆ, ಈಗ ಮ್ಯಾಕ್ಸಿಮಮ್ ನಾನು ಎಲ್ಲ ಟಾಪಿಕ್ಸನ್ನು ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿರ್ತೀನಿ. ಇದು ಬಿಟ್ಟು ಬೇರೆ ಬೇರೆ ನ್ಯೂಸ್ ಪೇಪರ್ಗಳಿಂದ ಇನ್ನು ಕೆಲವು ಸಣ್ಣ ಪುಟ್ಟ ಟಿಟ್ ಪಾಯಿಂಟ್ಸ್ ಇರ್ತವೆ. ಟಿಟ್ ಪಾಯಿಂಟ್ಸ್ ಅಂದರೆ ಇವೆಲ್ಲ ಒನ್ ಲೈನರ್ ಪಾಯಿಂಟ್ಸ್ಗಳು. ಈ ಥರ ಒನ್ ಲೈನರ್ ಪಾಯಿಂಟ್ಸ್ಗಳು ಕೆಲವು ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಅಂಥದನ್ನೆಲ್ಲ ನಾನು ಇವಾಗಿನ ಕರೆಂಟ್ ಅಫೇರ್ಸ್ ಎಲ್ಲ ಇಲ್ಲಿ ಹೇಳೋದಕ್ಕಾಗಲ್ಲ. ಆ ಕಾರಣದಿಂದ ಇಲ್ಲಿ ನಾನು ಲೆಫ್ಟಲ್ಲಿ ಕೊಟ್ಟಿದ್ದೀನಲ್ಲ, ಇಲ್ಲಿ ನೋಡಿ ಮ್ಯಾಗ್ಝಿನ್ಸ್. ಸೊ ಈ ಮ್ಯಾಗ್ಝಿನ್ಸ್ ಇದನ್ನ ನೀವು ಪರ್ ಇಯರೇ ನೀವು ಇದನ್ನ ಬೈ ಮಾಡ್ಬೋದು. ಈ ಮ್ಯಾಗ್ಝಿನ್ಸ್ ಅಲ್ಲಿ ಟೋಟಲ್ ಓವರ್ ಆಲ್ ಎಲ್ಲಾ ಟಾಪಿಕ್ಸ್ಗಳನ್ನು, ಅಂದ್ರೆ ಅದು ಬಿಟ್ಟು ನೀವು ಇನ್ನೇನು ಓದೋಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಟಾಪಿಕ್ಸ್ಗಳಿಗೆ ಆಲ್ರೆಡಿ ನಾನಿಲ್ಲಿ ಯೂಟ್ಯೂಬಲ್ಲಿ ಅನಾಲಿಸಿಸ್ ಮಾಡಿರ್ತೀನಿ. ಇನ್ನು ಸಣ್ಣ ಪುಟ್ಟ ಟಿಟ್ ಪಾಯಿಂಟ್ಸ್ಗಳನ್ನು ನೀವೆಲ್ಲೂ ಹುಡ್ಕೋಂಥ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಅಲ್ಲೇ ಸಿಕ್ಬಿಡುತ್ತೆ ಫಾರ್ ಆಲ್ ಸ್ಟೇಟ್ ಆಸ್ ವೆಲ್ ಆಸ್ ಸೆಂಟ್ರಲ್ ಎಕ್ಸಾಮ್ಸ್. ನೀವು ಬೇಕಾದ್ರೆ ಅದನ್ನ ತಗೊಬೋದು. ದೆನ್ ಇವತ್ತಿಂದು ಸಂಡೇ ನ್ಯೂಸ್ ಪೇಪರಲ್ಲಿ ನಾವು ಟಾಪಿಕ್ಸ್ ನೋಡೋದಾದ್ರೆ ಒಂದು 2-3 ಟಾಪಿಕ್ಗೆ ನಾನು ಡೀಟೇಲ್ಡ್ ಅನಾಲಿಸಿಸ್ ಆಬ್ವಿಯಸ್ಲಿ ಮಾಡಲೇಬೇಕು, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆ ಇಲ್ಲಾಂದ್ರೆ ನಿಮಗೆ ಬೇಸಿಕ್ಸ್ ಅರ್ಥ ಆಗಲ್ಲ. ದೆನ್ ಅದು ಬಿಟ್ಟು ಆಸ್ ಯೂಶುವಲ್ ನಾವು ರಿಚುವಲ್ ಪ್ರಕಾರ ಫಸ್ಟ್ ನ್ಯೂಸ್ ಪೇಪರ್ ಓವರ್ ವ್ಯೂ ನೋಡ್ತೀವಿ. ನ್ಯೂಸ್ ಪೇಪರ್ ಓವರ್ ವ್ಯೂ ಅಲ್ಲಿ ಇವತ್ತಿನ ನ್ಯೂಸ್ ಪೇಪರಲ್ಲಿ ಇಡೀ ನ್ಯೂಸ್ ಪೇಪರಲ್ಲಿ ಏನಿದೆ, ಏನು ಇಂಪಾರ್ಟೆಂಟು, ನಾನು ಯಾಕೆ ಈ ನ್ಯೂಸ್ ಪೇಪರಲ್ಲಿ ಈ ಟಾಪಿಕ್ ಇಂಪಾರ್ಟೆಂಟ್ ತೆಗಿತಿದ್ದೀನಿ, ಬೇರೆದನ್ನ ಬಿಡ್ತಾ ಇದ್ದೀನಿ ಅಂತ ನಿಮ್ಗೆ ಅದು ಅರ್ಥ ಆಗಬೇಕು. ಸೊ ದಟ್ ನೀವೇ ನ್ಯೂಸ್ ಪೇಪರ್ ಓದುವಂತ ಒಂದು ಕೆಪಾಸಿಟಿನ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ಆ ಕಾರಣದಿಂದ ನಾನು ಮಾಡ್ತಿದ್ದೀನಿ. ಅದರ್ವೈಸ್ ಲೈಫ್ ಲಾಂಗ್ ನೀವು ನನ್ನ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಓಕೆ, ಅಥವಾ ಇದನ್ನ ನಾನು ಎಷ್ಟು ದಿನದವರೆಗೂ ನಾನು ಈ ಕರೆಂಟ್ ಅಫೇರ್ಸ್ ಪ್ರೊವೈಡ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ನೀವು ಎಂಪವರ್ ಆಗ್ಬಿಡಿ. ಇನ್ನ ಫಸ್ಟ್ ಶೀಟ್ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಸೆಂಟರ್ ಸ್ಲಾಶಸ್ ಫ್ಯೂಯಲ್ ಟ್ಯಾಕ್ಸ್ ಸೆಟ್ಸ್ ₹200 ಸಬ್ಸಿಡಿ ಒಂದು LPG ಸಿಲಿಂಡರ್. ಹಾಗಾಗಿ ಪೆಟ್ರೋಲು, ಡೀಸೆಲ್ಲು, ಸಿಲಿಂಡರು, LPG ಸಿಲಿಂಡರು ಮೂರದು ಪ್ರೈಸ್ ಕಮ್ಮಿ ಆಗಿದೆ. ಯಾಕೆ ಈ ತರ ಮಾಡಿದ್ರು? ಇನ್ಫ್ಲೇಷನ್ ರಿಲೇಟೆಡ್ ಇಂದು ತುಂಬಾ ವಿಚಾರಗಳು ಇದಕ್ಕೆ ಲಿಂಕ್ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ನಾನು ನಿಮಗೊಂದು ಡೀಟೇಲ್ಡ್ ಅನಾಲಿಸಿಸ್ ನಾನು ಮಾಡ್ತೀನಿ. ಸೊ ಇದ್ರದ್ದು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಅವಶ್ಯಕತೆ ಇದೆ. ಫಸ್ಟ್ ಶೀಟ್ ಅಲ್ಲೇ ಇನ್ನ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಗವರ್ಮೆಂಟ್ ವಾಂಟ್ಸ್ ಟು ಕೀಪ್ ಲುಕ್ ಆನ್ ಸರ್ಕ್ಯುಲರ್ ಡೀಟೇಲ್ ಅಂಡರ್ ರ್ಯಾಪ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಲುಕ್ ಆನ್ ಸರ್ಕ್ಯುಲರ್ ಅಂದ್ರೆ ಏನು, ಇದ್ರ ಬಗ್ಗೆ ಮತ್ತೆ ನಮಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕು. ನಾನು ಇದನ್ನ ಅಟ್ ದ ಎಂಡ್ ಆಫ್ ನ್ಯೂಸ್ ಪೇಪರ್ ಓವರ್ ವ್ಯೂ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇನ್ನ ಫಸ್ಟ್ ಶೀಟ್ ಅಲ್ಲಿ ಇಲ್ಲಿದೆ ನೋಡಿ, ಏನಂದ್ರೆ ಇವರು ಹಿಂದೂ ಕಾಲೇಜ್ ಟೀಚರು ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಗ್ಯಾನ್ವಪಿ ಮಾಸ್ಕ್ ಬಗ್ಗೆ ಇವ್ರು ಹಾಕಿದ್ರು. ಸೊ ಹಾಗಾಗಿ ಇವರು ಈಸ್ ಟ್ರೈಯಿಂಗ್ ಟು ಪ್ರಮೋಟ್ ಎನಿಮಿಟಿ ಬಿಟ್ವೀನ್ ಕಮ್ಯುನಿಟೀಸ್ ಅಂತ ಅಂದ್ಬಿಟ್ಟು ಇವ್ರನ್ನ ಇದನ್ನ ಅರೆಸ್ಟ್ ಮಾಡ್ಬೇಕಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದಾಗ ಇಲ್ಲಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಇಲ್ಲ, ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಅವರು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಗೆ ಮಾಡ್ತಿದ್ದಾರೆ. ಹಾಗಾಗಿ ಅದರಿಂದ ಯಾವುದೇ ಹೇಟ್ರೆಡ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಂದ್ರೆ ನಾನು ಯಾಕೆ ನ್ಯೂಸ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಪ್ರೀವಿಯಸ್ ಎಲ್ಲ ನಿಮಗೆ ನ್ಯೂಸ್ ಅನಾಲಿಸಿಸ್ ನೋಡ್ಬೇಕಾದ್ರೆ ಇದರಲ್ಲಿ ಮೇವಾನಿ ಗುಜರಾತ್ MLA ಅವ್ರನ್ನ ಇದು ಎನಿಮಿಟಿ ಕಾಸ್ ಮಾಡ್ತಾರೆ ಅಥವಾ ಸುಮ್ಮನೆ ಅವ್ರ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಸ್ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದು ಕಮ್ಯುನಿಟೀಸ್ ಮಧ್ಯದಲ್ಲಿ ತೊಂದರೆ ತರುತ್ತೆ ಅಂತ ಅಂದ್ಬಿಟ್ಟು ಫಾಲ್ಸ್ ಆಗಿ ಫ್ರೇಮ್ ಮಾಡಿ ಅವರನ್ನ ಕೇಸ್ ಹಾಕಿದ್ರು. ಹಾಗಾಗಿ ಇದು ಕೂಡ ಅದೇ ಸಿಚುವೇಶನ್ಗೆ ಹೋಗುತ್ತಾ ಅಂತ ನೋಡೋಷ್ಟೊತ್ತಿಗೆ ಇಲ್ಲಿ ಕೋರ್ಟ್ ಅಡ್ಡ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಜಸ್ಟ್ ಇದನ್ನ ನೀವೊಂದು ಕೇಸ್ ಸ್ಟಡಿ ಅಥವಾ ಎಕ್ಸಾಂಪಲ್ ಆಗಿ ನೀವು ಜಸ್ಟ್ ನೋಡಿ, ಗೊತ್ತಿರಲಿ. ದೆನ್ ಆಮೇಲೆ ಫಸ್ಟ್ ಶೀಟ್ ಅಲ್ಲಿ ಫ್ಲಡ್ ಕ್ಲೇಮ್ಸ್ 25 ಲೈವ್ಸ್ ಇನ್ ನಾರ್ತ್ ಈಸ್ಟ್. ಹೌದು, ಈಗ ಆಲ್ರೆಡಿ ಅಲ್ಲಿ ಬಿಕಾಸ್ ಆಫ್ ದಿ ಕನ್ವೆನ್ಷನಲ್ ಡೇಟ್ ಮಳೆನೂ ಸ್ಟಾರ್ಟ್ ಆಗಿದೆ. ದೆನ್ ನದಿಗಳು ಎಲ್ಲ ಕೂಡ ತುಂಬ ರೀತಿದೆ, ಫ್ಲಡ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ. ದೆನ್ ಸೆಕೆಂಡ್ ಶೀಟಿಗೆ ಬಂದರೆ ನಮಗಿಲ್ಲ ಅಂತ ಇಂಪಾರ್ಟೆಂಟ್ ನ್ಯೂಸ್ ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲ. ನೆಕ್ಸ್ಟ್ ಶೀಟಲ್ಲೂ ಅಷ್ಟೇ, ಅಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದು ನಮಗೆ ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್, ಇಟ್ಸ್ ಆಲ್ ಪೊಲಿಟಿಕಲ್ ನ್ಯೂಸ್. ದೆನ್ ಇಲ್ಲಿ ವೆನ್ ಎ ನಿಪ್ ಆ್ಯಂಡ್ ಟಕ್ ಗೋಸ್ ಆವ್ರಿ, ಇಲ್ಲಿ ಏನು ಹೇಳ್ತಿದ್ದಾರೆ, ಆಯಸ್ಥೆಟಿಕ್ ಸರ್ಜರಿ ಅಂತಂದ್ರೆ
ಈಗ ಫೇಸಿಂದು ನನ್ನ ಮೂಗ್ ಸರಿ ಇಲ್ಲ ಅಂತ ಮೂಗ್ ಸರ್ಜರಿ ಮಾಡಿಸುವಂಥದ್ದು, ಅಥವಾ ನಾನು ತುಂಬಾ ದಪ್ಪ ಇದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಲೈಪೋಸೆಕ್ಷನ್ ಮಾಡಿಸುವಂಥದ್ದು, ಅರ್ಥ ಆಗ್ತಿದೆಯಾ? ಅಥವಾ ಕೆಲವು ಎನ್ಹಾನ್ಸ್ಮೆಂಟು, ಆಮೇಲೆ ರೀಪ್ಲೇಸ್ಮೆಂಟು, ಈ ಥರದ್ದೆಲ್ಲ ಮಾಡುವಂಥದ್ದು. ಇವೆಲ್ಲವೂ ಕೂಡ ಇಟ್ ವಿಲ್ ಕಾಸ್ ಟ್ರಬಲ್ ಟು ಹೆಲ್ತ್. ಹಾಗಾಗಿ ಇದಕ್ಕೆ ಏನು ಎಕ್ಸಾಂಪಲ್ ಹೇಳ್ತಿದ್ದಾರೆ, ಇತ್ತೀಚೆಗೆ 21 ಇಯರ್ ಓಲ್ಡ್ ಟೆಲಿವಿಷನ್ ಆಕ್ಟರ್ ಕರ್ನಾಟಕದವ್ರದ್ದು ಡೆತ್ ಆಯ್ತಲ್ಲ, ಅವರು ಲೈಪೋಸೆಕ್ಷನ್ ಅಂದರೆ ಫ್ಯಾಟನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಸರ್ಜರಿ, ಆ ಸರ್ಜರಿನ ಇವರು ಮಾಡಿಸೋದಕ್ಕೆ ಮುಂದಾಗ್ತಾರೆ. ಸೊ ಆವಾಗ ಅವ್ರದ್ದು ಅಲ್ಲಿ ಡೆತ್. ಇಟ್ಸ್ ಎ ವೆರಿ ಸ್ಯಾಡ್ ಸ್ಟೋರಿ. ಹಾಗಾಗಿ ದಯವಿಟ್ಟು ಆ ರೀತಿಗೆ ಹೋಗ್ಬೇಡಿ. ದ ವೇ ಯು ಆರ್ ವೆರಿ ಬ್ಯೂಟಿಫುಲ್. ಓಕೆ, ನಿಮ್ಮನ್ನ ನೋಡೋರು ಅಥವಾ ನಿಮ್ಮ ಲೈಫಿಗೆ ಬರೋವಂಥವ್ರು ನೀವು ಹೆಂಗಿದ್ದೀರಾ ಹಂಗೆ ನೋಡ್ಬಿಟ್ಟು ಇಷ್ಟಪಡೋವಂಥವ್ರು ಬಂದೇ ಬರ್ತಾರೆ. ಇಲ್ಲ ಅಂತಂದರೆ ಅದು ಅವ್ರ ಲಾಸು. ಅಥವಾ ನೀವು ಎಕ್ಸಸೈಸ್ ಮಾಡಿ ನ್ಯಾಚುರಲ್ ವೇಸಲ್ಲಿ ಯು ಕ್ಯಾನ್ ಗೆಟ್ ಪ್ರಾಪರ್ ಶೇಪ್ ಆ್ಯಂಡ್ ಫಿಸಿಕ್. ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಹೋಗಿ ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋಂಥದ್ರಲ್ಲಿ ಯಾವ ಅರ್ಥನೂ ಇರಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಲ್ಲಿ ಒನ್ಸ್ ಅಗೇನ್ ಯಾವುದೋ ಅಂತ ನಮಗೆ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ಎಸ್, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇದೆ. ನ್ಯೂ ಸ್ಪೀಸೀಸ್ ಆಫ್ ಸ್ನೇಕ್ ಫೌಂಡ್ ಇನ್ ಮೇಘಾಲಯ. ನ್ಯೂ ಸ್ಪೀಸೀಸ್ ಆಫ್ ಸ್ನೇಕ್ ಫೌಂಡ್ ಇನ್ ಮೇಘಾಲಯ. ಇದಕ್ಕೆ ಟ್ರೆಮೆರಸಿರಸ್ ಮಾಯೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇತ್ತೀಚೆಗೆ ಟ್ರೆಮೆರಸಿರಸ್ ಮಾಯೆ ಅಂತ ಅಂದ್ಬಿಟ್ಟು ಒಂದು ಹೊಸ ಸ್ಪೀಸೀಸ್ ಆಫ್ ಸ್ನೇಕ್ ಸಿಕ್ತು. ಎಲ್ಲಿ ಈ ಥರದ ಎಕಾಲಜಿನಲ್ಲಿ, ಬಿಕಾಸ್ ಯಾಕಂದ್ರೆ IAS ಎಕ್ಸಾಮಿನೇಷನ್ನು ಮತ್ತೆ IFOS ಎಕ್ಸಾಮಿನೇಷನ್ನು ಈ ಎರಡಕ್ಕೂ ಒಂದೇ ಪ್ರಿಲಿಮ್ಸ್ ಇರೋದ್ರಿಂದ ತುಂಬಾ ಎಕಾಲಜಿ ಕ್ವಶನ್ಸ್ ಬರುತ್ತೆ. ಅವು ಕ್ವಶನ್ಸ್ಗಳು ಹೆಂಗ್ ಬರುತ್ತೆ ನಾವು ಹೇಳಕ್ಕಾಗಲ್ಲ. ಹಾಗಾಗಿ ಸಿಂಗಲ್ ಪಾಯಿಂಟು ಕೂಡ ನಾವು ಎಕಾಲಜಿ ರಿಲೇಟೆಡ್ ಬಿಡೋಂಥ ಸೀನೇ ಇಲ್ಲ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಇದನ್ನ ಯು ತೆಲನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಸ್ನೇಕ್ ಏನಿದೆ ಇಟ್ ಈಸ್ ವೆನಮ್ನಸ್ ಗ್ರೀನ್ ಸ್ನೇಕ್, ಅಂದ್ರೆ ಇದು ವಿಷಪೂರಿತವಾದಂತು. ಇದನ್ನ ಬಿಕಾಸ್ ಆಫ್ ಸಮ್ ಆರ್ಮಿ ಆಫೀಸರ್ ತಾಯಿ ಹೆಸರು ಮಾಯಾ, ಅದ್ರದ್ದು ರಿಲೇಟೆಡ್ ಹೆಸರು ಕೊಟ್ಟರೆ ನಮಗೆ ಅದೇನು ಇಂಪಾರ್ಟೆಂಟ್ ಇಲ್ಲ. ಜಸ್ಟ್ ಇತ್ತೀಚೆಗೆ ಟ್ರಿಮೆರೋಸಿಸ್ ಮಾಯೆ ಅನ್ನೋದು ಒಂದು ವಿಷಪೂರಿತವಾದ ಸ್ನೇಕು ಎಲ್ಲಿ ಸಿಕ್ತು ಅಥವಾ ಒಂದು ನ್ಯೂ ಸ್ಪೀಸೀಸ್ ಸಿಕ್ಕಿರೋದ್ರಿಂದ ಇದ್ರ ಮೇಲೆ ಪ್ರಶ್ನೆ ನಮಗೆ ಬರ್ಬೋದು. ನೆಕ್ಸ್ಟ್ ಶೀಟ್ ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಅಂತ ಯಾವುದು ಇಂಪಾರ್ಟೆಂಟ್ ಇಲ್ಲ. ಓಕೆ, ಇದರಲ್ಲಿ ಇಂಡಿಯಾ ರಿಜಿಸ್ಟರ್ ಸಕ್ಸಸ್ ವಿತ್ BP ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ. ದಟ್ ಈಸ್ ಹೈಪರ್ ಟೆನ್ಷನ್ನು, ಬ್ಲಡ್ ಪ್ರೆಷರು, ಇದು ರಿಲೇಟೆಡ್ ಆಲ್ರೆಡಿ ಆರ್ಟಿಕಲ್ಸ್ಗಳನ್ನು ನಾವು ನೋಡಿದ್ದೀವಿ. ಹೈಪರ್ ಟೆನ್ಷನ್ ರಿಲೇಟೆಡ್ ಇಟ್ ಈಸ್ ಒನ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅದರಿಂದ ತೊಂದರೆ ಆಗುತ್ತೆ, ಅದನ್ನೆಲ್ಲ ನೋಡಿದ್ವಿ. ಇದು ಕೂಡ ಜಸ್ಟ್ ಅದೇ ರಿಲೇಟೆಡ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮಂಕಿ ಪಾಕ್ಸ್ ವೈರಸ್, ವೆರಿ ಇಂಪಾರ್ಟೆಂಟ್. ಎಲ್ಲ ಕಡೆ ತುಂಬ ಸ್ಪ್ರೆಡ್ ಆಗ್ತಿದೆ. ಹಾಗಾಗಿ ಮಂಕಿ ಪಾಕ್ಸ್ ವೈರಸ್ ಅಂದರೆ ಏನು, ಅದು ಯಾಕೆ ಸ್ಪ್ರೆಡ್ ಆಗ್ತಿದೆ, ಅದನ್ನು ಯಾಕೆ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ಲು ಇಲ್ಲಿ ನಮಗೆ ಬಂದಿದೆ. ಅದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕು, ನಾನು ಅದನ್ನು ಪ್ರೊವೈಡ್ ಮಾಡ್ತೀನಿ. ಇನ್ ನೆಕ್ಸ್ಟ್, ವೈ ಪ್ಯಾಂಗೋಲಿನ್ ಮೇ ನಾಟ್ ಬಿ ದ ಇಂಟರ್ಮೀಡಿಯೇಟ್ ಹೋಸ್ಟ್. ಆಕ್ಚುಲಿ ಪ್ಯಾಂಗೋಲಿನ್ ಅಂದ್ರೆ ಏನು, ಪ್ಯಾಂಗೋಲಿನಿಂದು IUCN ಸ್ಟೇಟಸ್ ಏನು, ಅಥವಾ ಪ್ಯಾಂಗೋಲಿನ್ ಇಟ್ ಈಸ್ ದ ಓನ್ಲಿ ಮಮಲ್ ವಿಚ್ ಹ್ಯಾಸ್ ಸ್ಕೇಲ್ಸ್ ಇನ್ ದ ಬಾಡಿ, ಹೈಲಿ ಟ್ರಾಫಿಕ್ಡ್ ಅನಿಮಲ್, ಇವೆಲ್ಲ ನಮಗೆ ಕತೆ ಗೊತ್ತಿದೆ ಆಯ್ತಾ. ಪ್ಯಾಂಗೋಲಿನಿಂದು ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೆಲ್ಲ ನಮಗೆ ಕ್ಲಿಯರ್ ಕಟ್ ಆಗಿ ಕತೆ ಗೊತ್ತಿದೆ. ಇಲ್ಲಿ ಇವ್ರು ಹೇಳ್ತಿರೋದು ಏನಂತಂದ್ರೆ, ಆಕ್ಚುಲಿ ಕೋವಿಡ್ ಬ್ಯಾಟ್ ಬಾವುಲಿಯಿಂದ ಮನುಷ್ಯನಿಗೆ ಬಂದಿದೆ ಅಂತ ಹೇಳ್ತಾರೆ. ಇದು ಇನ್ನೂ ಪ್ರೂವ್ ಆಗಿಲ್ಲ. ಬಾವುಲಿಯಿಂದ ಮನುಷ್ಯನಿಗೆ ಬಂದಿದೆಯೋ, ಅಥವಾ ಬಾವುಲಿಯಿಂದ ಮಧ್ಯದಲ್ಲಿ ಮತ್ಯಾವುದಕ್ಕೋ ಒಂದು ಪ್ರಾಣಿಗೆ ಬಂದ್ಬಿಟ್ಟು ಅಲ್ಲಿಂದ ಮನುಷ್ಯನಿಗೆ ಬಂದಿದೆಯೋ, ಅಥವಾ ಇದು ಅದೇನು ವುಹಾನಲ್ಲಿ ಲ್ಯಾಬ್ ಇದೆ, ಆ ಲ್ಯಾಬಿಂದ ಇವ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ವೈರಸ್ ಬಂದು ಮನುಷ್ಯನಿಗೆ ಅಟ್ಯಾಕ್ ಆಯಿತು, ಯಾವ ಕಾರಣ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಆಕ್ಚುಲಿ ಜನ ಏನ್ ಅನ್ಕೊಂಡಿದ್ರು, ಪ್ಯಾಂಗೋಲಿನ್ ಇದೆಯಲ್ಲ ಇದರಿಂದ ಬಂದಿರ್ಬೋದು, ಯಾಕಂದ್ರೆ ಇದಕ್ಕೆ ಬಂದಿರುವಂತ ಕೋವಿಡ್ಗೂ ಇದರಲ್ಲಿರುವಂತ ಕೋವಿಡ್ಗೂ ಮತ್ತೆ ಮನುಷ್ಯನಿಗೆ ಬಂದಿರುವಂತ ಕೋವಿಡ್ಗೂ ಆಲ್ಮೋಸ್ಟ್ ಸೇಮ್ ಇದೆ ಅನ್ನೋ ಆಂಗಲ್ ಇದ್ರ ಬಗ್ಗೆ ಡಿಸ್ಕವರಿ ನಡೀತಿತ್ತು. ಬಟ್ ಈಗ ಅದ್ರ ಬಗ್ಗೆ ಡಿಸಿಸಿವ್ ಆಗಿ ಇವರು ಡೀಟೇಲ್ಡ್, ನಮ್ಗೆ ಇಷ್ಟು ಎಲ್ಲ ಡೀಟೇಲ್ಡ್ ಮೆಡಿಕಲ್ ಇಂಟರ್ಕ್ಯೂಸ್ ಬೇಡ. ಸೊ ಇಷ್ಟು ಡೀಟೇಲ್ಡ್ ಅನಾಲಿಸಿಸ್ ಮಾಡ್ಬಿಟ್ಟು ಏನ್ ಹೇಳಿದ್ದಾರೆ, ಮೇ ನಾಟ್ ಬಿ ಎನ್ ಇಂಟರ್ಮೀಡಿಯೇಟ್ ಹೋಸ್ಟ್. ಅನ್ಕೊಂಡಿದ್ವಲ್ಲ ಪ್ಯಾಂಗೋಲಿನ್ ಅದಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನೆಕ್ಸ್ಟ್, ಹೊಸ ಬಯೋಡೈವರ್ಸಿಟಿ ಬಿಲ್ಲು ಎಲ್ಲರೂ ಹಾಕೊಂಡು ಉಗಿತಿದ್ದಾರೆ. ಈ ಬಯೋಡೈವರ್ಸಿಟಿ ಬಿಲ್ಲಿಗೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಯಾಕೆ, ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ನೋಡೋಣ. ನೆಕ್ಸ್ಟ್, ಎರಡು ನಮಗೆ ಸ್ವೀಡನ್ ಆಗಲಿ ಅಥವಾ ಫಿನ್ಲ್ಯಾಂಡ್ ಆಗಲಿ, ಎರಡು ನಾರ್ಡಿಕ್ ಕಂಟ್ರೀಸು, ಈ ಎರಡೂ ಕಂಟ್ರೀಸ್ಗಳು ನ್ಯಾಟೋಗೆ ಜಾಯ್ನ್ ಆಗಬೇಕು ಅಂತ ಅಂದ್ಬಿಟ್ಟು ಈಗ ಡಿಸೈಡ್ ಆಗಿದೆ. ಹಂಗಿರ್ಬೇಕಾದ್ರೆ ಟರ್ಕಿ ಯಾಕೆ ಅಪೋಸ್ ಆಗ್ತಿದೆ, ಅಥವಾ ಇದು ಯಾಕೆ ನ್ಯಾಟೋಗೆ ಯಾಕೆ ಜಾಯ್ನ್ ಆಗ್ತಿದೆ, ಇದ್ರ ಬಗ್ಗೆನೂ ಕೂಡ ನಾನೊಂದು ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡಬೇಕು. ಈ ನ್ಯೂಸ್ ಪೇಪರ್ ಓವರ್ ವ್ಯೂ ಆದ ತಕ್ಷಣ ಪ್ರೊವೈಡ್ ಮಾಡ್ತೀನಿ. ಈಗ ಜಸ್ಟ್ ನಿಮಗೆ ನ್ಯೂಸ್ ಪೇಪರ್ ತೋರಿಸ್ತಿದ್ದೀನಿ ಏನೇನಿದೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಪೂರ್ತಿ ಎಷ್ಟೋ ಬಾರಿ ಏನಾಗುತ್ತೆ ನನ್ನ ಪ್ರಕಾರ, ಪೂರ್ತಿ ಎಕ್ಸಾಮು ಅಂತ ಅಂದ್ಬಿಟ್ಟು ನ್ಯೂಸ್ ಪೇಪರ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದನೇ ಬರೆಯೋದೊಂದು ಆರ್ಟಿಕಲ್ ಇಂದನೇ ನೋಡ್ತಾ ಸುತ್ತಮುತ್ತಲು ಕಾಮನ್ ಸೆನ್ಸ್ ಅಲ್ಲಿ ಏನ್ ನಡೀತಿದೆ ಅನ್ನೋದೇ ನಾವು ನೋಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಯು ಶುಡ್ ಬಿ ಅಪ್ಡೇಟೆಡ್ ಟು ಆಲ್ ಅದರ್ ರಿಲೇಟೆಡ್ ಟ್ರಿವಿಯಲ್ ಮ್ಯಾಟರ್ಸ್ ಆಲ್ಸೋ. ಫಸ್ಟ್ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಬೆಳಿಬೇಕು, ಆಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಡೀಟೇಲ್ ಇರಬೇಕು.
ಆ ಕಾರಣದಿಂದ ನಾನು ನ್ಯೂಸ್ ಪೇಪರ್ ಓವರ್ವ್ಯೂ ಮಾಡ್ತಿದ್ದೀನಿ. ಅದರ್ವೈಸ್ ನ್ಯೂಸ್ ಪೇಪರ್ ಓವರ್ವ್ಯೂ ಅಲ್ಲಿ ಅಂತ ಏನು ಇಂಪಾರ್ಟೆಂಟ್ ಇಲ್ಲ. ಸೊ ಜನರಲ್ ಆಗಿ ಅಟ್ಲೀಸ್ಟ್ ಏನೇನಿದೆ ಅಂತಂದ್ರೆ ನೀವು ಒಂದ್ಸತಿ ನೋಡ್ರಿ. ನೆಕ್ಸ್ಟ್, FPI ಡಂಪ್ಡ್ ₹35,000 crores ಈಕ್ವಿಟಿ ಇನ್ ಮೇ ಸೋ ಫಾರ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆಕ್ಚುಲಿ ನಾವು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಡೈರೆಕ್ಟ್ ಆಗಿ ಹೂಡಿಕೆ, ನಿನ್ನೆ ಕ್ಲಾಸಲ್ಲಿ ಆಲ್ರೆಡಿ ನಾನು ಇದನ್ನ ಬೇಸಿಕ್ಸ್ ಹೇಳಿದ್ದೀನಿ. FII ಅಂತಂದ್ರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಈಗ ನಾನು ಉದಾಹರಣೆ ಕಾರ್ಪೊರೇಟ್ ಒಂದು ಹೊಸ ಬಿಲ್ಡಿಂಗ್ ನ ಮುಂಬೈಯಲ್ಲಿ ಕಟ್ಟಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನನಗಿಲ್ಲಿ ನನ್ನ ಕಲ್ಲು, ಮಣ್ಣು, ಬ್ರಿಕ್ಕು ಇದಕ್ಕೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು ಇಲ್ಲಿ ಬಿಲ್ಡಿಂಗ್ ಎಲ್ಲ ಇನ್ವೆಸ್ಟ್ ಮಾಡಿ ಈ ತರ ಮಾಡಿದ್ರೆ ಇದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅದ್ರ ಬದಲು ನಾನು ಕಾರ್ಪೊರೇಜ್ ನಾನು ಶೇರ್ಸ್ ಬಿಡ್ತೀನಿ. ಆ ಶೇರ್ಸ್ ನ ಷೇರು ಮಾರುಕಟ್ಟೆನಲ್ಲಿ ಯಾರಾದ್ರೂ ಬಂದು ತಗೊಂಡ್ರು ಅಂತಂದ್ರೆ ಅವ್ರದನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂತು ಅಂತಂದ್ರೆ ಇವರು ಇವಾಗ ನಾನು ಏನೋ ಒಂದು ಬಿಲ್ಡಿಂಗ್ ಕಟ್ಟಿರ್ತೀನಿ, ಸಡನ್ ಆಗಿ ನಂಗೆ ದುಡ್ಡು ಕೊಡು ವಾಪಸ್ ಹೋಗ್ತೀನಿ ನಾನು ಅಂತ ಅಂದ್ಬಿಟ್ಟು ಅನ್ನಕ್ ಬರಲ್ಲ, ಅಗ್ರಿಮೆಂಟ್ಗಳಿರುತ್ತೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇವರು ಷೇರು ಮಾರುಕಟ್ಟೆನಲ್ಲಿ ಗೇಮ್ ಮಾಡೋದ್ರಿಂದ ಅಕಸ್ಮಾತ್ ಶೇರ್ ಏನಾದ್ರೂ ದುಡ್ಡು ಕುಸಿದ ಹೋಯ್ತು ಅಥವಾ ಕಾರ್ಪೊರೇಜಿಂದು ಶೇರಿನ ಬೆಲೆ ಕಮ್ಮಿ ಆಗ್ತಾ ಹೋಯ್ತು ಅಂದ್ರೆ ಇವ್ರು ತಕ್ಷಣ ಮಾರ್ಬಿಟ್ಟು ಆರಾಮಾಗಿ ಅವ್ರ ಮನೆಗೆ ಹೋಗ್ಬಿಡ್ಬೋದು. ಅರ್ಥ ಆಗ್ತಿದ್ಯಾ? ಆ ಕಾರಣದಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದಾರಲ್ಲ, ಇದು ನಾವು ವೆರಿ ಹಾಟ್ ಮನಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಯಾಕಂದ್ರೆ ಇದು ಯಾವಾಗ ಬೇಕಾದ್ರೂ ಎಲ್ಲಿಂದ ಎಲ್ಲಿಗಾದ್ರೂ ಏನಾಗ್ಬೋದು, ಇದು ಸ್ಕಿಪ್ ಆಗ್ಬೋದು. ಆ ಕಾರಣದಿಂದ ಆಕ್ಚುಲಿ 2008 ಸಬ್ ಪ್ರೈಮ್ ಕ್ರೈಸಿಸ್ USA ನಲ್ಲಿ ಆದಾಗ USA ನಲ್ಲಿ ಏನಾಯ್ತು ಅಂತಂದ್ರೆ ಜನ ಅಲ್ಲಿದ್ದಂತ ದುಡ್ಡನ್ನ US ನಲ್ಲಿ ಈಗ ಹೂಡಿಕೆ ಮಾಡೋಕ್ಕಾಗಲ್ಲ, USA ನಲ್ಲಿ ಮಾರ್ಕೆಟ್ ಡೌನ್ ಇದೆ, ಏನ್ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಹಾಗಾದ್ರೆ ಡೆವಲಪ್ ಆಗ್ತಿರೋ ಕಂಟ್ರೀಸ್ಗಳು ಯಾವುದು? ಇಂಡಿಯಾ, ಚೈನಾ ಎಲ್ಲ. ಇಲ್ಲಿ ಇಂಡಿಯಾ, ಚೈನಾ ಷೇರು ಮಾರುಕಟ್ಟೆಯಲ್ಲಿ ದುಡ್ಡು ಹಾಕೋಣ ಅಂತ ಹಾಕಿದ್ರು. ಈಗ 2022 ಏನು USA ನಲ್ಲಿ ಸಬ್ ಪ್ರೈಮ್ ಕ್ರೈಸಿಸ್ ಆಗ್ಬಿಟ್ಟು ಎಲ್ಲ ಪೂರ್ತಿ ಅಸೆಟ್ಗಳೆಲ್ಲ ವೇಸ್ಟ್ ಆಗಿದ್ವಲ್ಲ, ಅವೆಲ್ಲ ಈಗ ರೀಗೇನ್ ಆಗ್ತಿದೆ. ಈಗ ಮತ್ತೆ ಅಮೆರಿಕ ಎಕಾನಮಿನಲ್ಲಿ ಮತ್ತೆ ಸ್ಟ್ರಾಂಗ್ ಆಗ್ತಿದೆ. ಈಗ ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ಯಾರ್ಯಾರು ಇಂಡಿಯಾ, ಚೈನಾದಲ್ಲೆಲ್ಲ ಹೂಡಿಕೆ ಮಾಡಿದ್ರಲ್ಲ ಇವರೆಲ್ಲರಿಗೂ ವಾಪಸ್ ಮತ್ತೆ ಅಮೆರಿಕ ಗವರ್ಮೆಂಟ್ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ. ಇವರೆಲ್ಲ ದುಡ್ಡನ್ನ ನೋಡ್ರಿ ವಾಪಸ್ ತಗೊಂಡು ಹೋಗ್ತಿದ್ದಾರೆ. ಸೊ ಇವರು ಬಂದು ಹೂಡಿಕೆ ಮಾಡಿದಾಗ ನಮಗೆಲ್ಲ ಚೆನ್ನಾಗಿ ಅನ್ಸಿತ್ತು. ಈಗ ಸಡನ್ ಆಗಿ ಇವ್ರು ವಾಪಸ್ ತಗೊಂಡು ಹೋಗ್ತಿದ್ದಾರೆ. ಈ ತರ ಸಡನ್ ಆಗಿ ಬಂದು ಸಡನ್ ಆಗಿ ವಾಪಸ್ ಹೋಗೋದು ಇವೆಲ್ಲ ಇದೆಯಲ್ಲ, ಇವೆಲ್ಲ FII ಇದು. ಹಾಗಾಗಿ FII-ಗಿಂತ FDI ಒಳ್ಳೇದು. ಬಟ್ FDI ಅಷ್ಟು ಜಾಸ್ತಿ ಇಲ್ಲ. ಬಟ್ ಇತ್ತೀಚೆಗೆ ನಿನ್ನೆ ನ್ಯೂಸ್ ಅಲ್ಲಿ ಅದನ್ನು ಕೂಡ ನೋಡಿದ್ವಿ. FDI ಒನ್ ಆಫ್ ದಿ ಹೈಯೆಸ್ಟ್, ನಮಗೆ 83 ಬಿಲಿಯನ್ FDI ಬಂದಿದೆ ಅಂತ, ಅದಕ್ಕೂ ಕೂಡ ಖುಷಿಯಾಗಿದ್ದೀವಿ. ಅಟ್ ದ ಸೇಮ್ ಟೈಮ್ FII ಹೋಗ್ತಿದೆ. ಇವೆಲ್ಲ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ಗೆ ಅಣಿ ಮಾಡಿಕೊಡುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು, ಅದ್ರ ಕ್ರೈಸಿಸ್ ಏನು ಅನ್ನೋದನ್ನ ನಾನು ಇಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಹೇಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ದಿಸ್ ಇಟ್ ಸೆಲ್ಫ್ ಇಸ್ ಎ ವೆರಿ ಬಿಗ್ ಚಾಪ್ಟರ್. ಇದನ್ನ ಸ್ಟ್ಯಾಟಿಕ್ ಎಕನಾಮಿಕ್ ಕ್ಲಾಸ್ ಅಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಒಂದು ನಿಮಿಷ ಈ ಆರ್ಟಿಕಲ್ ಜೊತೆ ಓದ್ರಿ, ಅಟ್ಲೀಸ್ಟ್ ನಿಮಗೆ ಅವಾಗ ಕಾನ್ಫಿಡೆನ್ಸ್ ಬರುತ್ತೆ. ನೋಡಿ, ಎಕ್ಸೋಡಸ್ ಆಫ್ ಫಾರಿನ್ ಮನಿ ಫ್ರಮ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಂದ್ರೆ ಮೀನಿಂಗ್ ಏನು? ಎಕ್ಸೋಡಸ್ ಅಂದ್ರೆ ವಾಪಸ್ ಹೋಗ್ತಿರೋದು, ಯಾವುದು? ಫಾರಿನ್ ಮನಿ ಬಂದಿರೋದು ಫ್ರಮ್ ದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಂದ್ರೆ ಏನು? ಷೇರು ಮಾರುಕಟ್ಟೆ. ಕಂಟಿನ್ಯೂಸ್ ಅನ್ಬೇಟೆಡ್, FPI ಪುಲ್ಲಿಂಗ್ ಮೋರ್ ದೆನ್ 35,000 crores. ಯಾಕೆ? ಪ್ರೊಸ್ಪೆಕ್ಟಸ್ ಆಫ್ ಮೋರ್ ಅಗ್ರೆಸಿವ್ ರೇಟ್ ಹೈಕ್ ಬೈ US ಫೆಡ್ ಅಂಡ್ ಅಪ್ರಿಸಿಯೇಷನ್ ಆಫ್ ದಿ ಡಾಲರ್. USA ನಲ್ಲಿ ತನ್ನ ಫೆಡರಲ್ ಬ್ಯಾಂಕು ಅಲ್ಲೆಲ್ಲ ಸರಿ ಮಾಡ್ತಿರೋದ್ರಿಂದ, ರೇಟ್ ಎಲ್ಲ ಜಾಸ್ತಿ ಹೈಕು, ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೀನಿ ಅಂತಿದ್ರಿಂದ ಇವರೆಲ್ಲ ದುಡ್ಡು ಇಲ್ಲಿಂದ ಕಿತ್ಬಿಟ್ಟು ಹೋಗಿ ಏನ್ ಮಾಡ್ತಿದ್ದಾರೆ? ಅಮೆರಿಕದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಹೇಳಿದ್ನಲ್ಲ ಸ್ಟೋರಿ, ಈಗ ಅದರದೇ ಬಂದಿದೆ. ಸೊ ದಟ್ ನಿಮಗೆ ಎಕನಾಮಿ ಸ್ವಲ್ಪ ವೀಕ್ ಇರ್ತಾರೆ ಯೂಶಲಿ ಸ್ಟೂಡೆಂಟ್ಸ್. ನೋಡ್ತಾ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ನೆಕ್ಸ್ಟ್, ಇಂಡಿಯಾ ವಿಲ್ ಸೂನ್ ಹ್ಯಾವ್ EV ಟೋಲ್ಸ್. ಜಸ್ಟ್ ಕ್ವಶನ್ ಇದೇ ಬರ್ಬೋದು. EV ಟೋಲ್ಸ್ ಇತ್ತೀಚೆಗೆ ನ್ಯೂಸ್ ಇತ್ತು, ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ. EV ಟೋಲ್ಸ್ ಅಂತಂದ್ರೆ ನೋಡ್ರಿ, ಎಲೆಕ್ಟ್ರಿಕ್ ವೆಹಿಕಲ್ ಟೇಕಿಂಗ್ ಆಫ್ ಅಂಡ್ ಲ್ಯಾಂಡಿಂಗ್ ವರ್ಟಿಕಲಿ. ಅರ್ಥ ಆಗ್ತಿದ್ಯಾ? ಸೊ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ವರ್ಟಿಕಲ್ ಇದು ಏರ್ಕ್ರಾಫ್ಟ್ ಟು ಎನ್ಶ್ಯೂರ್ ಅರ್ಬನ್ ಏರ್ ಮೊಬಿಲಿಟಿ. ಈಗ ನಾವು ಅರ್ಬನ್ ಅಲ್ಲಿ ಅಕಸ್ಮಾತ್ ನಾನು ಏರ್ ಮೂವ್ಮೆಂಟ್ ಮಾಡಬೇಕು, ತುಂಬಾ ಟ್ರಾಫಿಕ್ ಇದೆ ಅಂದಾಗ ನಾನು ಏರ್ಪೋರ್ಟಿಗೆ ಹೋಗಿ ಏರ್ಪೋರ್ಟ್ ಹಿಂಗೆಲ್ಲ ರನ್ವೇಲ್ ಬಂದು ಅದು ಹಾರಿ ಹೋಗಿ ಇಳಿಯೋಷ್ಟೊತ್ತಿಗೆ ಅಷ್ಟೋ ಟೈಮ್ ಹಿಡಿಯುತ್ತೆ. ಅದ್ರ ಬದಲು ಏನ್ ಮಾಡ್ಬೇಕು? ಈಗ ನಂದು ಇಲ್ಲಿ ಬಿಲ್ಡಿಂಗು ಮನೆ, ಸೊ ಮನೆ ಮೇಲೆ ಈ ತರದ್ ನಾನೊಂದು ಇಟ್ಟು ಇದು ಬಂದು ಲ್ಯಾಂಡ್ ಆಯ್ತು ಅಂದ್ರೆ ಇಲ್ಲಿಂದಾನೆ ಹಿಂಗೆ ಮೇಲೆ ಹೋಗೋ ತರ ಆಗ್ಬೇಕಿದು. ಹಿಂಗೆ ಮೇಲೋಗಿ ಆಮೇಲೆ ಹಿಂಗೆ ಮೂವ್ ಆಗಬೇಕು. ಇದನ್ನ ವರ್ಟಿಕಲ್ ಟೇಕ್ ಆಫ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಹೆಲಿಕಾಪ್ಟರ್ ಹೋಗುತ್ತಲ್ಲ ಅದೇ ತರನೇ, ಹೆಚ್ಚು ಕಮ್ಮಿ ಅದೇ ತರನೇ ವರ್ಟಿಕಲ್ ಟೇಕ್ ಆಫ್. ಸೊ ಆ ತರ ವರ್ಟಿಕಲ್ ಟೇಕ್ ಆಫ್ ಏರ್ ಕ್ರಾಫ್ಟ್ಗಳು ಇಂಪಾರ್ಟೆಂಟ್. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಇಟ್ ಈಸ್ ದಿ ಏರ್ ದಟ್ ಈಸ್ ಅರ್ಬನ್ ಏರ್ ಮೂವ್ಮೆಂಟ್ ಅಥವಾ ಅರ್ಬನ್, ಈಗ ಆಲ್ರೆಡಿ ಏರ್ ಆಂಬುಲೆನ್ಸ್ ಇವೆಲ್ಲ ಬಂದಿದಾವೆ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ 2047 ಅಲ್ಲಿ ಇದೇ ಮುಂದಿನ ದುನಿಯಾ ಇರುವಂತದ್ದು. ಹಾಗಾಗಿ ಇದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಸೊ EV ಟೋಲ್ಸ್ ನೆನಪಿರ್ಲಿ. ದೆನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ಇದು ನೋಡಿ, ಚೈನಾ +1 ನ್ಯೂಸ್ ಅಲ್ಲಿ ಇದೆ. ಚೈನಾ +1 ಅಂದ್ರೆ ಏನು ಪ್ರಶ್ನೆ ಬರುತ್ತೆ ಅಷ್ಟೇ, ಜಾಸ್ತಿ ಇಲ್ಲ. ಚೈನಾ +1 ಅಂದ್ರೆ ಏನಂತ ನೀವು ಇಲ್ಲಿ ನೋಡ್ರಿ,
ಇಟ್ ಡಿನೋಟ್ಸ್ ದಿ ಸ್ಟ್ರಾಟಜಿ ಆಫ್ ಹ್ಯಾವಿಂಗ್ ಎನ್ ಆಲ್ಟರ್ನೇಟ್ ಸಪ್ಲೈಯರ್. ಚೈನಾ +1 ಅಂತಂದ್ರೆ ಅರ್ಥ, ಈಗ ಉದಾಹರಣೆಗೆ US ಅಥವಾ ಬೇರೆ ಬೇರೆ ದೇಶಗಳು ಏನಿದೆ, ಈ ದೇಶಗಳೆಲ್ಲ ನಮ್ಮ ಸಪ್ಲೈಯರ್ ಯಾರು, ಚೈನಾ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ರು. ಅರ್ಥ ಆಗ್ತಿದ್ಯಾ? ಈ ತರ ಡಿಸೈಡ್ ಆದಾಗ ಈಗ ಚೈನಾ ಮತ್ತೆ US ವಾರ್ ಆಗಲಿ, ಚೈನಾದಲ್ಲಿ ಕೋವಿಡ್ ಆಗಲಿ, ಈ ತರ ಎಲ್ಲ ಇಶ್ಯೂ ಆಗ್ತಿದ್ರಿಂದ ಚೈನಾದಲ್ಲಿ ಸಪ್ಲೈ ಸೈಡ್ ಇಶ್ಯೂ ಆಗ್ತಿದೆ. ಚೈನಾ ಎಲ್ಲದನ್ನು ಸಪ್ಲೈ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಯಾಕೆ ಚೈನಾ ಮೇಲೆ ಡಿಪೆಂಡ್ ಆಗೋದು? ಚೈನಾ ಜೊತೆಗೆ ಇನ್ನೊಂದು ಯಾವ್ದಾರ ಕಂಟ್ರಿ ಮೇಲೆ ಡಿಪೆಂಡ್ ಆದ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಅದನ್ನೇ ಚೈನಾ +1 ಅಂತಿರೋದು. ಸಾರಿ, ಅದನ್ನೇ ಚೈನಾ +1 ಅಂತಿರೋದು. ಈ 1 ಇದೆಯಲ್ಲ, ಇನ್ನೊಂದು ಯಾವ್ದಾರ ಕಂಟ್ರಿ, ಈ 1 ಜಾಗಕ್ಕೆ ನಾವು ಇಂಡಿಯಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಮಿಂದ ನಾವು ಜಾಸ್ತಿ ಸಪ್ಲೈ ಮಾಡ್ಬೋದಲ್ಲ ಅನ್ನೋ ಆಸೆನ ಇಂಡಿಯಾ ಆಸೆ ಪಡ್ತಿದೆ. ಈ ಜಾಗ ನನಗೂ ಬೇಕು ಅಂತ ಬ್ರೆಜಿಲ್ ಆಸೆ ಪಡ್ತಿದೆ, ಎಲ್ಲರೂ ಆಸೆ ಪಡ್ತಿದ್ದಾರೆ. ಬಟ್ ವರ್ಲ್ಡ್ ಅಲ್ಲಿ ಇವಾಗ ಯಾವ ರೀತಿಯಾದಂತ ಸೆಂಟಿಮೆಂಟ್ ಬಂದಿದೆ? ಚೈನಾ +1. ಚೈನಾ +1 ಅಂದ್ರೆ ಏನಂತ ಅಂದ್ಬಿಟ್ಟು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದೆ, ಇದು ಗೊತ್ತಿರಬೇಕು. ಅದರ್ವೈಸ್ ನೀವು ಇದನ್ನ ಕನ್ಫ್ಯೂಸ್ ಆಗ್ತೀರಾ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ದೆನ್ ನೆಕ್ಸ್ಟ್ ಶೀಟ್ ಅಲ್ಲಿ ಎಸ್ ಹೊಡಿರಿ ಹಲ್ಗಿ ಬಪ್ಪರೆ, ಮುಂಬೈಸಿಂದ ನಮಗೆ RCB ಕೂಡ ಈಗ ಪ್ಲೇ ಆಫ್ಸಿಗೆ ಬಂತು. ನೋಡೋಣ ಈ ಸತಿ ಕಪ್ ನಮ್ದ ಏನು ಅಂತ ಅಂದ್ಬಿಟ್ಟು. ಅದು ಬಿಟ್ರೆ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಎಸ್ ಅಂತ ಯಾವುದು ನಮಗೆ ಇಂಪಾರ್ಟೆಂಟ್ ಇಲ್ಲ. ಈಗ ಇದು ನಾನು ಇಷ್ಟೊತ್ತು ಹೇಳಿದ್ದು ನ್ಯೂಸ್ ಪೇಪರ್ ಓವರ್ವ್ಯೂ. ಇಟ್ಸ್ ಜಸ್ಟ್ ಎ ಜಾಲಿ ರೈಡ್. ನ್ಯೂಸ್ ಪೇಪರ್ ಅಲ್ಲಿ ಏನೇನಿದೆ ಒಂದ್ಸತಿ ಸುಮ್ಮನೆ ಮೆಲ್ಕ್ ಹಾಕೋದಷ್ಟೇ ನಾವು. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಅದ್ರದ್ದು ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈಗ ಅದ್ರ ಬಗ್ಗೆ ನಾವು ಡೀಟೇಲ್ಡ್ ಅನಾಲಿಸಿಸ್ ನೋಡೋಣ. ಈ ಆರ್ಟಿಕಲ್ನ ದ ಹಿಂದೂ 22 ಮೇ ಎಕನಾಮಿ ಇನ್ಫ್ಲೇಷನ್ ಅಂಡರ್ ಗೌರ್ಮೆಂಟ್ ಕಟ್ ಟ್ಯಾಕ್ಸ್ ಅಂಡರ್ ಹಾಕ್ತಿದ್ದೀನಿ. ಈಗ ಆಕ್ಚುಲಿ ಏನ್ ಗೊತ್ತಾ, 14th ಮೇ ಅಲ್ಲೇ ನಮಗೆ ಇಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಆ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ರು ಅಂತಂದ್ರೆ, ಈಗ ಇನ್ಫ್ಲೇಷನ್ಗೆ ನಮಗೆ ಬೇರೆ ದಾರಿನೇ ಇಲ್ಲ. ಈಗಿನ ಇನ್ಫ್ಲೇಷನ್ ನಮಗೆ ಕಂಟೈನ್ ಆಗ್ಬೇಕಂದ್ರೆ ಇರುವಂತದ್ದು ಏಕೈಕ ಸೊಲ್ಯೂಷನ್. ಆ ಸೊಲ್ಯೂಷನ್ ಏನಂದ್ರೆ ಗೌರ್ಮೆಂಟ್ ಫ್ಯೂಯಲ್ ಮೇಲೆ ಏನ್ ಟ್ಯಾಕ್ಸ್ ಹಾಕತ್ತೆ, ಟ್ಯಾಕ್ಸ್ ಅನ್ನ ಕಟ್ ಮಾಡ್ಬೇಕಂತ ಮುಂಚೆನೆ ಇದನ್ನ May 14th ಎಕನಾಮಿಸ್ಟ್ಗಳು ಹೇಳಿದ್ರು. ಹಾಗಾಗಿ ಇವಾಗ ಎಕನಾಮಿಸ್ಟ್ ಎಲ್ಲ ಹ್ಯಾಪಿ, ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ಅದನ್ನ ಗೌರ್ಮೆಂಟ್ ಮಾಡಿದೆ. ಗೌರ್ಮೆಂಟ್ ಏನ್ ಮಾಡಿದೆ, ದೇ ಹ್ಯಾವ್ ಕಟ್ ಪೆಟ್ರೋಲ್ ಮೇಲೆ 8 ರೂಪಾಯಿ, ಡೀಸೆಲ್ ಮೇಲೆ 6 ರೂಪಾಯಿ, ಆಮೇಲೆ LPG ಮೇಲೆ 200 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ಫ್ಯೂಯಲ್ ಟ್ಯಾಕ್ಸ್ ಕಟ್ ಮಾಡಿಬಿಟ್ಟು ನಮಗೆ ಬೇರೆ ದಾರಿನೇ ಇರಲಿಲ್ವಾ? ಎಕನಾಮಿಸ್ಟ್ ಮಾತನ್ನ ಈಗ ಯಾಕೆ ಕೇಳಬೇಕಾಯ್ತು ಅಂತ ನಾವು ಡೀಟೇಲ್ ನೋಡೋದಾದ್ರೆ, ಒಂದು ನಿಮಿಷ ನೋಡ್ರಿ. ಆಕ್ಚುಲಿ ಇನ್ಫ್ಲೇಷನ್ ಇದೆ. ರಿಟೇಲ್ ಇನ್ಫ್ಲೇಷನ್ ಅಂದ್ರೆ ಏನು? CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಲ್ರೆಡಿ 8% ಅಷ್ಟಿದೆ. ಇನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತೂ 15-16% ಹತ್ರ ಇದೆ. ಇನ್ನು GDP ಡಿಫ್ಲೇಟರ್ ಇದು 10% ಇದೆ. ಅಂದ್ರೆ ಆಬ್ವಿಯಸ್ಲಿ ನಮಗೆ ಇನ್ಫ್ಲೇಷನ್ ಇದೆ. ಈ ಇನ್ಫ್ಲೇಷನ್ ಎದ್ರಲ್ಲಿದೆ ಅಂತಂದಾಗ ಫುಡ್ ಮತ್ತೆ ಫ್ಯೂಯಲ್ ಅಲ್ಲೇ ಜಾಸ್ತಿ ಇನ್ಫ್ಲೇಷನ್ ಇದೆ. ಫುಡ್ ಅಲ್ಲಿ ಯಾಕಂದ್ರೆ ಇಂಡೋನೇಷಿಯಾ ಎಡಿಬಲ್ ಆಯಿಲ್ ನ ಕಳಿಸೋದು, ಎಕ್ಸ್ಪೋರ್ಟ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕಂತ ಇಂಡೋನೇಷಿಯಾ ಅನ್ಕೊಂಡಿದೆ. ಉಕ್ರೇನ್ ಇಂದ ಸನ್ಫ್ಲವರ್ ಆಯಿಲ್ ಬರ್ತಿಲ್ಲ. ಸಮ್ಮರ್ ಇದೆ ಮತ್ತೆ ವಾರ್ ಇರೋದ್ರಿಂದ ವೀಟ್ ಇಂದು ಕೂಡ ಏನಾಗಿದೆ, ಪ್ರೊಡಕ್ಷನ್ ಕುಸ್ತಿದೆ. ಸೊ ಆ ಕಾರಣದಿಂದ ಫುಡ್ ಇಂದ ಇನ್ಫ್ಲೇಷನ್ ಆಗಿದೆ. ಓಕೆ, ಫ್ಯೂಯಲ್ ಹೌದು, ಮೇನ್ಲಿ ಉಕ್ರೇನ್ ವಾರ್ ನಡೀತಿದೆ, ಎಲ್ಲ ಫ್ಯೂಯಲ್ ಇಲ್ಲಿ ರಷ್ಯಾ ಕಡೆ ಇದೆ. ಹಾಗಾಗಿ ಇವರು ದೊಡ್ಡ ದೊಡ್ಡ ಆರ್ಮಿ ವೆಹಿಕಲ್ಸ್ ಅವು ಎಲ್ಲ ಮಾಡ್ಬಿಟ್ಟು ಎಲ್ಲ ಫ್ಯೂಯಲ್ ನ ಜಾಸ್ತಿ ಇವರೇ ತಗೊಂತಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗಿದೆ, ಫ್ಯೂಯಲ್ ಇಂದು ಇನ್ಫ್ಲೇಷನ್ ಆಗಿದೆ. ಈ ತರ ಇನ್ಫ್ಲೇಷನ್ ಇರ್ಬೇಕಾದ್ರೆ RBI ಏನ್ ಮಾಡ್ತು, ಡಿಮ್ಯಾಂಡ್ ಸೈಡ್ ಏನಾದ್ರೂ ಇನ್ಫ್ಲೇಷನ್ ಇತ್ತು ಅಂತಂದ್ರೆ, ದಟ್ ಈಸ್ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಇತ್ತು ಅಂತಂದ್ರೆ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ತಾನು ಇಂಟ್ರೆಸ್ಟ್ ರೇಟ್ ಅಥವಾ ರೆಪೋ ರೇಟ್ ಜಾಸ್ತಿ ಮಾಡುತ್ತೆ. ಹೌದಾ? ಸೊ ಆ ತರ 40 ಬೇಸಿಸ್ ಪಾಯಿಂಟ್ ಮೇಲೆ RBI ರೆಪೋ ರೇಟ್ ಜಾಸ್ತಿ ಮಾಡ್ತು. ಬಟ್ ಇಲ್ಲಿ ಡಿಮ್ಯಾಂಡ್ ಕಡೆಯಿಂದ ಇಲ್ಲ. ಒಂದ್ ಸ್ವಲ್ಪ ಡಿಮ್ಯಾಂಡ್ ಕಡೆಯಿಂದ ನಾನು ಜನರ ಹತ್ರ ಒಂದ್ ಸ್ವಲ್ಪ ದುಡ್ಡನ್ನ ಕಸ್ಕೊಂಡ್ರೆ ಒಂದ್ ಸ್ವಲ್ಪ ಇನ್ಫ್ಲೇಷನ್ ತಣ್ಣಗಾಗುತ್ತೆ ಅಂತ ಅನ್ಬಿಟ್ಟು ಅನ್ಕೊಂಡು RBI 40 ಬೇಸಿಸ್ ಪಾಯಿಂಟ್ ಕಮ್ಮಿ ಮಾಡುತ್ತೆ. 40 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತು. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ನೆಕ್ಸ್ಟ್ ಸಾಲ ತಗೊಳೋದು ಕಮ್ಮಿ ಮಾಡ್ತಾರೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಮಾಡೋದು ಕಮ್ಮಿ ಮಾಡ್ತಾರೆ. ಹಾಗಾಗಿ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಅಂತ. ಆದ್ರೆ ಆಯ್ತಾ? ಇಲ್ಲ, ಸ್ಟಿಲ್ ಇನ್ಫ್ಲೇಷನ್ ಕಮ್ಮಿ ಆಗ್ಲಿಲ್ಲ. ಹಾಗಾಗಿ ಹಂಗಂತ RBI ಮತ್ತೆ ರೇಟ್ ನ ಜಾಸ್ತಿ ಮಾಡ್ಕೊಂಡೇ ಹೋಗೋದಕ್ಕಾಗಲ್ಲ. RBI ಒಂದು ಲಿಮಿಟ್ ಇರುತ್ತೆ. ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಯಾವುದು? ಸಪ್ಲೈ ಕಡೆಯಿಂದ. ಸೊ ಸಪ್ಲೈ ಕಡೆಯಿಂದ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಈಗ ನಾವು ಏಕಾಏಕಿ ರಾತ್ರಿ ಸನ್ಫ್ಲವರ್ ನಾವು ಗ್ರೋ ಮಾಡಕ್ಕಾಗತ್ತಾ? ಆಗಲ್ಲ. ನಾವು ಏಕಾಏಕಿ ಎಡಿಬಲ್ ಆಯಿಲ್ ಪ್ರೊಡ್ಯೂಸ್ ಮಾಡಕ್ಕಾಗತ್ತಾ? ರಾತ್ರಿ ಮಾಡಕ್ಕಾಗಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ನಾವು ಫ್ಯೂಯಲ್ ಅನ್ನ ಒಂದೇ ಸ್ಥಿತಿಯಿಂದ ತರಕ್ಕಾಗತ್ತಾ? ಆಗಲ್ಲ. ಸೊ ಸಪ್ಲೈ ಸೈಡ್ ಪ್ರಾಬ್ಲಮ್ ಇದೆ. ಸಪ್ಲೈ ಸೈಡ್ ಪ್ರಾಬ್ಲಮ್ ಇರೋದ್ರಿಂದ ಈ ಕಡೆ ಸೈಡು RBI ಏನಿದೆ, ಡಿಮ್ಯಾಂಡ್ ಕಡೆ ಏನಿದೆ ಅದನ್ನ ಅವ್ರು ವರ್ಕ್ ಮಾಡ್ತಾನೆ ಇದೆ. ಬಟ್ ಈಗ ಇದು ಬೆಲೆ ಕಮ್ಮಿ ಆಗ್ಬೇಕಂತಂದ್ರೆ ಒಂದೇ ಒಂದು ದಾರಿ ಇರೋದು, ಅದು ಎಸ್ಪೆಷಲಿ ಬೆಲೆ ಎಲ್ಲ ಜಾಸ್ತಿ ಆಗ್ತಿರೋದು ಫ್ಯೂಯಲ್ ಇಂದಾನೆ. ಈಗ ಫುಡ್ ಅಂತಂದ್ರೂ ಕೂಡ ಫುಡ್ಡಿಗೂ ಎಫೆಕ್ಟ್ ಫ್ಯೂಯಲ್ ಇಂದಾನೆ ಬಿದ್ದಿರುತ್ತೆ.
ಹಾಗಾಗಿ ಫ್ಯೂಯಲ್ ಬೆಲೆ ನಾವು ಕಮ್ಮಿ, ಈಗ ನಾವಂತೂ ಹೋಗ್ಬಿಟ್ಟು ಉಕ್ರೇನ್ ವಾರ್ನ ನಿಲ್ಸಕ್ಕಾಗಲ್ಲ. ಹಾಗಾಗಿ ಈಗ ಈ ಸೊಲ್ಯೂಷನ್ ಇರೋದೇನು, ಜನಕ್ಕೆ ಈಗ ಫ್ಯೂಯಲ್ ಇಂದ ಬೆಲೆ ಕಮ್ಮಿ ಆಗ್ಬೇಕಂತಂದ್ರೆ ಒಂದೇ ಒಂದಿರೋದು, ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ಬೇಕು, ಫ್ಯೂಯಲ್ ಇಂದ ಟ್ಯಾಕ್ಸ್ ಕಟ್ ಮಾಡ್ಬೇಕು. ಮುಂದೊಂದ್ ದಿನ ಇವರಿಗೆ ಫ್ಯೂಯಲ್ ಚೀಪ್ ಆಗಿ ಸಿಕ್ತಾಗ ಆಮೇಲೆ ಬೇಕಾದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡ್ಕೊಂಡು ಈಗ ಏನು ಅವ್ರದ್ದು ಫಿಸ್ಕಲ್ ಡೆಫಿಸಿಟ್ ಆಗಿರುತ್ತಲ್ಲ ಅದನ್ನ ತುಂಬ್ಕೊಬಹುದು. ಸೊ ಆ ಕಾರಣದಿಂದ ಸೊಲ್ಯೂಷನ್ ಈಸ್ ನೌ ಗೌರ್ಮೆಂಟ್ ಹ್ಯಾಸ್ ಟು ಕಟ್ ಫ್ಯೂಯಲ್ ಟ್ಯಾಕ್ಸ್. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಇತ್ತು. ಅದನ್ನ ಈಗ ಏನ್ ಮಾಡಿದೆ, ಗೌರ್ಮೆಂಟ್ ಹ್ಯಾಸ್ ಡನ್ ದಿಸ್. ಸೊ ಇಷ್ಟು ಈ ಆರ್ಟಿಕಲ್ ಬಗ್ಗೆ ನಿಮಗೆ ಡೀಟೇಲ್ ಗೊತ್ತಿರಬೇಕು. ಈ ಆರ್ಟಿಕಲ್ ನ ದ ಹಿಂದೂ 22 ಮೇ ಪೊಲಿಟಿ ಲುಕ್ಔಟ್ ಸರ್ಕ್ಯುಲರ್ ಅಂಡರ್ ಹಾಕಿದೀವಿ. ಫಸ್ಟ್ ಆಫ್ ಆಲ್ ಲುಕ್ಔಟ್ ಸರ್ಕ್ಯುಲರ್ ಏನು, ಈಗ ಅನ್ಕೊಳ್ಳಿ ನಾನು ಆರಾಮಾಗಿ ಏರ್ಪೋರ್ಟ್ ಇಂದ ಯಾವ್ದಾರ ಒಂದು ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತೀನಿ. ನಾನು ಫಾರಿನ್ ಕಂಟ್ರಿ ಹತ್ರ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡು ಏರ್ಪೋರ್ಟಿಗೆ ಹೋದಾಗ, ಉದಾಹರಣೆಗೆ ಬೆಂಗಳೂರು ಏರ್ಪೋರ್ಟೋ ಡೆಲ್ಲಿ ಏರ್ಪೋರ್ಟಿಗೋ ನಾನು ಹೋದಾಗ ಅಲ್ಲಿರುವಂಥ ಏರ್ಪೋರ್ಟ್ ಅಥಾರಿಟೀಸು ನಾನು ನೋಡ್ಬಿಟ್ಟು, ಬಾ ರಾಜ ಇಲ್ಲಿ ಒಂದು ನಿಮಿಷ ಸೈಡಿಗೆ ಬಾ, ಇಲ್ಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅನ್ನೋದು, ಅಥವಾ ನೀನು ಬೇರೆ ದೇಶಕ್ಕೆ ಹೋಗಂಗಿಲ್ಲ ಅಂತ ಅನ್ನೋದು, ಅಥವಾ ಎದಕ್ಕೆ ಹೋಗ್ತಿದ್ಯಾ, ಎಷ್ಟು ದಿನ ಹೋಗ್ತೀಯಾ, ಏನು ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕ್ವಶನ್ಸ್ ಕೇಳಿ ನನಗೆ ಹರಾಸ್ ಮಾಡೋದು, ಇವೆಲ್ಲ ಮಾಡ್ತಾರೆ. ಯಾಕೆ ಅಥಾರಿಟೀಸ್ ಯಾಕೆ ಸುಮ್ಮನೆ ನನಗೆ ಮಾಡ್ತಾರೆ ಅಂತಂದ್ರೆ, ನನ್ನ ಮೇಲೆ ಲುಕ್ಔಟ್ ಸರ್ಕ್ಯುಲರ್ನ ಯಾರೋ ಪಾಸ್ ಮಾಡಿರ್ತಾರೆ. ಅರ್ಥ ಆಗ್ತಿದ್ಯಾ? ಹಂಗಾರೆ ಲುಕ್ಔಟ್ ಸರ್ಕ್ಯುಲರ್ ಯಾರು ಪಾಸ್ ಮಾಡ್ತಾರೆ, ಎದಕ್ಕೆ ಮಾಡ್ತಾರೆ ಲುಕ್ಔಟ್ ಸರ್ಕ್ಯುಲರು ಅಂತಂದ್ರೆ, ನನ್ನಿಂದ ಏನೋ ಒಂದು ಥ್ರೆಟ್ ಇರುತ್ತೆ, ಅಥವಾ ನಾನು ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ಟು ಇಂಡಿಯಾದಲ್ಲಿ ನಾನು ಹಾರಿ ಓಡೋಗ್ತೀನಿ ಅನ್ನೋ ಥರನೋ. ಈಗೆಲ್ಲ ಹೋದ್ರಲ್ಲ, ಇವರು ಚೋಸ್ಕಿ ಇರ್ಬೋದು, ಅಥವಾ ನೀರವ್ ಮೋದಿ ಇರ್ಬೋದು, ಅಥವಾ ವಿಜಯ್ ಮಲ್ಯ ಇರ್ಬೋದು, ಇವರೆಲ್ಲ ಹೋಗ್ತಾರಲ್ಲ. ಹಾಗಾಗಿ ಯಾವುದೋ ಒಂದು ಕೇಸ್ ನಡೀತಿದೆ, ಈ ವ್ಯಕ್ತಿ ಸುಮ್ಮನೆ ಫಾರಿನಿಗೆ ಸುಮ್ಮನೆ ವಾಯು ವಿಹಾರಕ್ಕೆ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಎಸ್ಕೇಪ್ ಆಗ್ಬಿಟ್ರೆ, ಹಂಗಾಗಿ ಇಂಥವ್ರ ಮೇಲೆ ಏನಾಕಿರ್ತಾರೆ, ಲುಕ್ಔಟ್ ಸರ್ಕ್ಯುಲರ್ ಕೊಟ್ಟಿರ್ತಾರೆ. ಹಾಗಾಗಿ ಲುಕ್ಔಟ್ ಸರ್ಕ್ಯುಲರ್ ಯಾರು ಕೊಡ್ತಾರೆ ಅಂತಂದ್ರೆ, ಅಥರೈಸ್ಡ್ ಆಫೀಸರ್ಸ್. ಹಂಗಾದ್ರೆ ಯಾರಿಗೆ ಅಥಾರಿಟಿ ಇದೆ ಅಂತಂದ್ರೆ, ಎನಿ ಆಫೀಸರ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್, ಯಾವ ಆಫೀಸರು, ಡೆಪ್ಯೂಟಿ ಸೆಕ್ರೆಟರಿ ಇರ್ಬೋದು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ಬೋದು. ಆಯ್ತಾ? ಇವ್ರು 3 ಜನಕ್ಕೆ ಪರ್ಮಿಷನ್ ಇದ್ದಂಥದ್ದು. ಯಾವಾಗ ವಿಜಯ್ ಮಲ್ಯ ಓಡೋದ್ನಲ್ಲ, ವಿಜಯ್ ಮಲ್ಯ ಓಡೋದ್ಮೇಲೆ ಆಮೇಲೆ ಇವಾಗ ಬ್ಯಾಂಕ್ಗಳೆಲ್ಲ ಲಬ 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 ಅಂತ ಬಾಯಿ ಪಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಆಯ್ತಪ್ಪ, ಈ ತರ ನಿಮ್ ಬ್ಯಾಂಕ್ ಅಲ್ಲಿ ಏನಾದ್ರು ಸಾಲ ಇದ್ದು ತುಂಬಾ ಸಾಲ ಮಾಡಿದ್ರು ಕೂಡ ಅಂತವ್ರನ್ನ ಕೂಡ ಅವ್ರ ಮೇಲೂ ಕೂಡ ನೀನು ಲುಕ್ಔಟ್ ಸರ್ಕ್ಯುಲರ್ ನ ಇಶ್ಯೂ ಮಾಡಬಹುದು. ಇವ್ರು ಯಾರು ಅಲ್ಲ, ಹೆಡ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಬ್ಯಾಂಕಿನ ಹೆಡ್ಗಳು ಕೂಡ ನೀವು ಬೇಕಾದ್ರೆ ಏನ್ ಮಾಡಬಹುದು, ಲುಕ್ಔಟ್ ಸರ್ಕ್ಯುಲರ್ ಕೊಡಬಹುದು ಅಂತ. ಇಷ್ಟು ಜನ ಆದ್ರೆ ಲುಕ್ಔಟ್ ಸರ್ಕ್ಯುಲರ್ ಕೊಡಬಹುದು. ಓಕೆ, ಕೊಡ್ಲಿ ಬಿಡ್ರಿ ಲುಕ್ಔಟ್ ಸರ್ಕ್ಯುಲರ್, ಏನ್ ತಪ್ಪು ಅಂತಂದ್ರೆ, ನನ್ ಮೇಲೆ ಲುಕ್ಔಟ್ ಸರ್ಕ್ಯುಲರ್ ಇಶ್ಯೂ ಮಾಡಿರಂತ ನನಗೆ ಗೊತ್ತೇ ಆಗಲ್ಲ. ನಾನೇನ್ ಮಾಡ್ತೀನಿ, ಚಿಂದಿ ಜೀನ್ಸು ಫುಲ್ ಎಲ್ಲ ಸ್ಪೆಕ್ಸ್ ಗಿಕ್ಸ್ ಎಲ್ಲ ತಗೊಂಡು ಫೇಸ್ಬುಕ್ ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕೊಂಡು ಈಗ ಹೊಂಟಿನ ನಾನು ಸ್ವಿಟ್ಜರ್ಲೆಂಡ್ಗೆ ಅಂತಂದು ಏರ್ಪೋರ್ಟ್ ಹತ್ರ ಎಲ್ಲಾರನ್ನೂ ಗುಂಪು ಕಟ್ಕೊಂಡು ಹೋದ್ಮೇಲೆ ನನಗೆ ಅಲ್ಲಿ ಗೊತ್ತಾಗುತ್ತೆ ನನ್ನ ಮೇಲೆ ಲುಕ್ಔಟ್ ಸರ್ಕ್ಯುಲರ್ ಹಾಕಿದ್ದಾರೆ ಅಂತ. ಮುಂಚೆ ನನಗೆ ಇದೇನು ತಿಳಿಸೋದು ಇಲ್ಲ, ನಂಗೇನು ಹೇಳೋದು ಇಲ್ಲ. ಏರ್ಪೋರ್ಟಿಗೆ ಹೋದ್ಮೇಲೆ ನನಗೆ ಎಲ್ಲರ ಮುಂದೆ ಮುಜುಗರ ಆಗುತ್ತೆ. ಹಾಗಾಗಿ ಇಟ್ ಈಸ್ ಅನ್ ಒಪೇಕ್ ಸಿಸ್ಟಮ್. ಓಕೆ, ಗೊತ್ತಾಗದೇ ಇಲ್ಲ ಇಶ್ಯೂ ಆಗಿದೆ ಅಂತ. ಹಾಗಾಗಿ ಉದಾಹರಣೆಗೆ ಈ ತರ ಲುಕ್ಔಟ್ ಸರ್ಕ್ಯುಲರ್ ಕೊಟ್ಟಿರುವಂತದ್ದು ಎಷ್ಟೊಂದು ಕೋರ್ಟ್ ಅಲ್ಲಿ ಮೆಟ್ಲತ್ತಿತ್ತು. ಉದಾಹರಣೆಗೆ ಏನಂತಂದ್ರೆ, ಆಕಾರ್ ಪಟೇಲ್ ಅನ್ನೋರು ಈಸ್ ಅ ಚೇರ್ಮನ್ ಆಫ್ ದಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್. ಇವರು ಏರ್ಪೋರ್ಟಿಗೆ ಹೋಗಿ ಫ್ಲೈಟ್ ಹತ್ತೋ ಟೈಮಲ್ಲಿ ಇವರಿಗೆ CBI ಇಲ್ಲ, ನಿಮ್ CBI ಕೊಟ್ಟಿದೆ ಲುಕ್ಔಟ್ ಸರ್ಕ್ಯುಲರ್, ಹಾಗಾಗಿ ನೀವು ಹತ್ತಂಗಿಲ್ಲ ಫ್ಲೈಟ್ ಈಗ ಅಂತ ಅಂದ್ಬಿಟ್ರು. ಅವಾಗ ಅದು ಡೆಲ್ಲಿ ಹೈಕೋರ್ಟಿಗೆ ಕೇಸ್ ಹೋದ್ಮೇಲೆ ಡೆಲ್ಲಿ ಹೈಕೋರ್ಟ್ ಅವ್ರಿಗೆ ತೆಗೀರಿ ಅವ್ರ ಮೇಲೆ ಲುಕ್ಔಟ್ ಸರ್ಕ್ಯುಲರ್, ಏನ್ರಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಅವ್ರಿಗೆ ಬೈದ್ರು. ಸೊ ಹಿಂಗಿರೋದ್ರಿಂದ, ಇದೆಲ್ಲ ಒಪೇಕ್ನೆಸ್ ಇರೋದ್ರಿಂದ, ಎಲ್ಲರೂ ಎಷ್ಟೊಂದು ಕೋರ್ಟ್ ಆರ್ಡರ್ಸ್ ಎಲ್ಲ ಆಗಿರೋದ್ರಿಂದ ಹೋಮ್ ಮಿನಿಸ್ಟ್ರಿಗೆ ಹೇಳ್ತಿದ್ದಾರೆ, ನೋಡಪ್ಪ ಈ ತರ ಲುಕ್ಔಟ್ ಸರ್ಕ್ಯುಲರ್ ಇಂದ ಏನ್ ಪ್ರೊಸೀಜರ್ ಇದೆಯಲ್ಲ ಇದನ್ನ ಸ್ವಲ್ಪ ಕಮ್ಮಿ ಮಾಡ್ರಿ ಅಥವಾ ಏನಾದ್ರು ಚೇಂಜ್ ಮಾಡ್ರಿ ಅಂತ ಅಂದ್ಬಿಟ್ಟು ಹೋಮ್ ಮಿನಿಸ್ಟ್ರು ಈಗ ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಈ ಆರ್ಟಿಕಲ್ ಬಂದ್ಬಿಟ್ಟು ಈ ಒಂದು ಲುಕ್ಔಟ್ ಸರ್ಕ್ಯುಲರ್ಗೋಸ್ಕರ ಬೈತಿದ್ದೆ. ಈ ಆರ್ಟಿಕಲ್ ನ ದ ಹಿಂದೂ 22 ಮೇ ಹೆಲ್ತ್, ಅದರಲ್ಲಿ ಮಂಕಿ ಪಾಕ್ಸ್ ಅಂಡರ್ ನಾ ಇಲ್ಲಿ ಆರ್ಟಿಕಲ್ ಹಾಕಿದ್ದೀನಿ. ಸೊ ಏನಂತಂದ್ರೆ, ಈಗ ಫಸ್ಟ್ ಆಫ್ ಆಲ್ ನಮಗೆ ಮಂಕಿ ಪಾಕ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಅದಾದ್ಮೇಲೆ ಜೀನೋಮ್ ಸೀಕ್ವೆನ್ಸ್ ಇದೆಲ್ಲ ಆಮೇಲೆ ಮಾತಾಡೋಣ. ಮಂಕಿ ಪಾಕ್ಸ್ ಅಂತಂದ್ರೆ ಒನ್ಸ್ ಅಗೇನ್ ಇಟ್ ಇಸ್ ಅ ವೈರಲ್ ಡಿಸೀಸ್. ಇದು ಸ್ಮಾಲ್ ಪಾಕ್ಸ್ ಇತ್ತಲ್ಲ, ಆ ತರನೇ ಇದೊಂದು ವೈರಲ್ ಡಿಸೀಸ್. ಸ್ಮಾಲ್ ಪಾಕ್ಸ್ ಅಂತೂ ಎರಾಡಿಕೇಟ್ ಮಾಡಿದೀವಿ ಫ್ರಮ್ ದಿ ವರ್ಲ್ಡ್. ಇದೊಂದು ವೈರಲ್ ಡಿಸೀಸ್. ಯೂಶಲಿ ಮಂಕಿಯಲ್ಲಿ ಕಾಣಿಸ್ತಿದ್ದು. ಸೊ ಮಂಕಿನಲ್ಲಿ ಪಾಕ್ಸ್ ಈ ತರ ಗುಳ್ಳೆ ಆಗೋದ್ರಿಂದ ಇದನ್ನ ನಾವು ಮಂಕಿ ಪಾಕ್ಸ್ ಅಂತ ಕರಿತಿದ್ವಿ. ಪ್ರಾಬ್ಲಮ್ ಏನು, ಇಟ್ ಇಸ್ ಅ ಝೂನೋಟಿಕ್ ಡಿಸೀಸ್. ಝೂನೋಟಿಕ್ ಡಿಸೀಸ್ ಅಂತಂದ್ರೆ ಅನಿಮಲ್ ಇಂದ ಮನುಷ್ಯನಿಗೆ ಆರುತ್ತಿದ್ದು ಈ ವೈರಸ್. ಅಂತವನ್ನ ಯಾವ್ದು ಅನಿಮಲ್ಸ್ ಇಂದ ಮನುಷ್ಯನಿಗೆ ಆರುತ್ತಲ್ಲ ಅದನ್ನ ಝೂನೋಟಿಕ್ ಅಂತ ಕರಿತೀವಿ. ಇಟ್ ಇಸ್ ಎ ಝೂನೋಟಿಕ್ ಡಿಸೀಸ್. ಆಕ್ಚುಲಿ ಇದು DRC ಆಫ್ರಿಕಾದಲ್ಲಿ 1970 ಹ್ಯೂಮನ್ಸ್ ಅಲ್ಲೂ ಕೂಡ ಇದು ಕಾಣಿಸ್ಕೊಂತು. ಓಕೆ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಆಫ್ರಿಕಾದಲ್ಲಿ. ಸೊ ಅವಾಗ ಕಾಣಿಸ್ಕೊಂಡಿದ್ದಂಥದ್ದು ಇದು ಏನು ಅಂತ ಅಂದ್ಬಿಟ್ಟು ನಾವು ನೋಡೋದಾದ್ರೆ, ಆಕ್ಚುಲಿ ಮಂಕಿಗೂ ಕೂಡ ಇದು ಪಾಕ್ಸ್ ಎಲ್ಲಿಂದ ಬರ್ತಿದೆ ಅಂತ ನಮ್ಗೆ ಇವತ್ತರೆಗೂ ಐಡೆಂಟಿಫೈ ಆಗಿಲ್ಲ. ಅಂದ್ರೆ ನ್ಯಾಚುರಲ್ ಹೋಸ್ಟ್ ಯಾವುದು ಅಂತ ಐಡೆಂಟಿಫೈ ಆಗಿಲ್ಲ. ಬಟ್ ಮಂಕಿ ಪಾಕ್ಸ್ ವೈರಸ್ ಅಂತೂ ಇದೆ. ಎಲ್ಲಿದು ನ್ಯಾಚುರಲ್ ಹೋಸ್ಟ್, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಇವತ್ತರೆಗೂ ಇದನ್ನ ಕಂಡಕ್ಕಾಗಿಲ್ಲ. ಹಾಗಾದ್ರೆ ಬೇಡ, ಈಗ ಸ್ಮಾಲ್ ಪಾಕ್ಸ್ ಗೊತ್ತಾಯ್ತು,
ಇದು ಕನ್ನಡಕ್ಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಸ್ಪ್ರೆಡ್ ಆಗೋದನ್ನ ನೀವು ಕಮ್ಮಿ ಮಾಡ್ರಿ ಅಂತಂದ್ರೆ ಸ್ಮಾಲ್ ಪಾಕ್ಸ್ ನಾವು ಹೆಂಗೆ ಗ್ಲೋಬಲ್ ಇರಾಡಿಕೇಟ್ ಮಾಡಿದ್ವಲ್ಲ ಹಂಗೆ ಇದನ್ನ ನಾವು ಇರಾಡಿಕೇಟ್ ಮಾಡಕ್ ಆಗ್ತಿಲ್ಲ, ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ, ಅಥವಾ ವ್ಯಾಕ್ಸಿನ್ ನಾವು ಇದಕ್ಕೆ ಹಾಕಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ನೋಡ್ರಿ, ಇದೇನು ಸ್ಮಾಲ್ ಪಾಕ್ಸ್ ಇದೆಯಲ್ಲ ಇದು ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತಾ ಇತ್ತು. ಅರ್ಥ ಆಗ್ತಿದ್ಯಾ? ಮನುಷ್ಯನಿಂದ ಮನುಷ್ಯನಿಗೆ. ಹಾಗಾಗಿ ಮನುಷ್ಯನಿಂದ ಮನುಷ್ಯನಿಗೆ ಹರಡೋದನ್ನ ನಾವು ಒಂದು ಚೈನನ್ನ ಕಟ್ ಮಾಡಿಬಿಟ್ರೆ ಇದನ್ನ ಹರಡದೇ ಇಲ್ಲ. ಸೊ ಇಟ್ ಈಸ್ ಈಸಿ. ಆದ್ರೆ ಈ ಮಂಕಿ ಪಾಕ್ಸ್ ಏನ್ ಗೊತ್ತಾ, ಮನುಷ್ಯನಿಂದ ಮನುಷ್ಯನಿಗೂ ಹರಡುತ್ತೆ, ಮನುಷ್ಯನಿಂದ ಇವ್ಯಾವ ಇಲಿ ಅವಕ್ಕೂ ಹರಡುತ್ತೆ, ಪ್ರಿಮೇಟ್ಸಿಗೂ ಹರಡುತ್ತೆ, ಬೇರೆ ರೋಡೆಂಟ್ಸಿಗೂ ಹರಡುತ್ತೆ, ಅಳಿಲು ಗಿಳಿಲು ಇಂಥವಕ್ಕೆಲ್ಲ, ಮತ್ತೆ ಇಲ್ಲಿಂದ ಮತ್ತೆ ಮನುಷ್ಯನಿಗೂ ಹರಡುತ್ತೆ. ಹಾಗಾಗಿ ಮನುಷ್ಯನಿಂದ ಮನುಷ್ಯನಿಗೆ ನಾವು ಕಟ್ ಮಾಡಿದ್ರು ಇಲ್ಲಿಂದ ಯಾವ್ದಾರು ಬಂದು ಇದಕ್ಕೆ ಅಟ್ಯಾಕ್ ಆಗ್ಬೋದು, ಅಥವಾ ಮನುಷ್ಯನಿಂದ ಇದು ಕಟ್ ಮಾಡಿದ್ರು ಇಲ್ಲಿಂದ ಬಂದು ಅಟ್ಯಾಕ್ ಆಗ್ಬೋದು. ಹಾಗಾಗಿ ಇದು ಒಂದು ಚೈನ್ ಇಲ್ಲ, ಎಷ್ಟೊಂದು ಚೈನ್ ಇದೆ. ಹಾಗಾಗಿ ಇವೆಲ್ಲ ಚೈನ್ಗಳನ್ನ ಒಂದೇ ಸತಿ ಕಟ್ ಮಾಡೋದು ಕಷ್ಟ. ಹಾಗಾಗಿ ಒಂದಲ್ಲ ಒಂದ್ ಕಡೆ ಈ ವೈರಸ್ ಏನಾಗುತ್ತೆ, ಬೇರೆ ರೂಟಿಂದ ಎಸ್ಕೇಪ್ ಆಗ್ಬಿಡುತ್ತೆ. ದಟ್ ಈಸ್ ದ ರೀಸನ್ ಯಾಕೆ ಮಂಕಿ ಪಾಕ್ಸ್ ಇವಾಗ ಡೇಂಜರ್, ಎಲ್ಲ ಕಡೆ ಫಾಸ್ಟ್ ಸ್ಪ್ರೆಡ್ ಆಗ್ತಿದೆ ಅಂತ ಯಾಕೆ ಹೇಳ್ತಿದೀವಿ ಅಂತಂದ್ರೆ ದಿಸ್ ಇಸ್ ದ ರೀಸನ್. ಅದರ್ವೈಸ್ ಸ್ಮಾಲ್ ಪಾಕ್ಸ್ ಎರಡಿಕೇಟ್ ಮಾಡ್ದಂಗೆ ಮಂಕಿ ಪಾಕ್ಸ್ ಎರಡಿಕೇಟ್ ಮಾಡ್ಬಿಡುವುದಿತ್ತು. ದಿಸ್ ಇಸ್ ದ ಡೇಂಜರ್ ಆಫ್ ದಿ ಮಂಕಿ ಪಾಕ್ಸ್. ಈ ಆರ್ಟಿಕಲ್ ನ ದ ಹಿಂದೂ 22 ಮೇ ಎಕಾಲಜಿ ಬಯೋಡೈವರ್ಸಿಟಿ ಆಕ್ಟ್ ಅಮೆಂಡ್ಮೆಂಟ್. ಸೊ ಈ ಆರ್ಟಿಕಲ್ ನಮಗೆ ಬಯೋಡೈವರ್ಸಿಟಿ ಆಕ್ಟ್ 2002 ಅಲ್ಲಿ ಬಂದಂಥದ್ದನ್ನ ಈಗ 2022 ಅಲ್ಲಿ ಅಮೆಂಡ್ಮೆಂಟ್ ಮಾಡ್ತಿದೀವಿ ಅಂದಾಗ ಫಸ್ಟ್ ಆಫ್ ಆಲ್ ಬಯೋಡೈವರ್ಸಿಟಿ ಬಗ್ಗೆ ಆಕ್ಟ್ ಬಗ್ಗೆ ನಮಗೆ ಡೀಟೇಲ್ ಗೊತ್ತಿರಬೇಕು. ಈಗ ಇದಂತೂ ನಿಮಗೊಂದು ಪಾಯಿಂಟ್ ಗೊತ್ತಿರಲಿ, 12th ಮೇ ಏನಿದೆ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಡೈವರ್ಸಿಟಿ, ಸುಮ್ಮನೆ ಒಂದ್ ಕಡೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಇಲ್ಲಿ ನಾವ್ ಏನಂತಂದ್ರೆ ಆಕ್ಚುಲಿ 1972 ಅಲ್ಲಿ ಸ್ಟಾಕ್ ಹೋಮ್ ಸಮಿಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಅದು ನಡೆದಿತ್ತು. 1992 ಅಲ್ಲಿ ಆನ್ಸೆಟ್ ಅಥವಾ ರಿಯೋ ಸಮಿಟ್ ನಡೀತು ಅಂತ ಹೇಳಿದ್ವಿ. ಈ 1992 ರಿಯೋ ಸಮಿಟ್ ನಡೀತಲ್ಲ, ರಿಯೋ ಸಮಿಟ್ ನಡೆದಾಗ ಇದರಲ್ಲಿ ಮೇನ್ ಆಗಿ 3 ವಿಚಾರಗಳು ಬಂದ್ವು. ಮೊದಲನೇದು ರಿಯೋ ಡಿಕ್ಲರೇಷನ್ ಆಯ್ತು, ನಾವ್ ಹೆಂಗೆ ಬಯೋಡೈವರ್ಸಿಟಿ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು, ಇವೆಲ್ಲ ಅಜೆಂಡಾ 21 ಅಂತ ಅಂದ್ಬಿಟ್ಟು ಬಂತು. ಮೂರನೇದು ರಿಯೋ ಕನ್ವೆನ್ಷನ್ಗಳು ಬಂತು. ರಿಯೋ ಸಮಿಟ್ ಬ್ರೆಜಿಲ್ ಅಲ್ಲಿ ಏನ್ ನಡೀತಲ್ಲ 1992 ಅಲ್ಲಿ, ಅದರಲ್ಲಿ 3 ವಿಚಾರಗಳು ಬಂತು. 1, 2, 3. ಮೂರನೇದು ರಿಯೋ ಕನ್ವೆನ್ಷನ್ಸ್. ಈ ಕನ್ವೆನ್ಷನ್ಸ್ ಅಲ್ಲಿ 3, ಒಂದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಒಂದು, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಒಂದು, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಇದು ಮೂರನೇದು. ಈ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆಯಲ್ಲ, ಇದನ್ನ ರಾಟಿಫೈ ಮಾಡಬೇಕು ಅಂತ ಸೈನ್ ಮಾಡೋದು, ಯಾವ್ದಾದ್ರು ಒಂದು ಕನ್ವೆನ್ಷನ್ ಸೈನ್ ಮಾಡೋದು ಅಂತಂದ್ರೆ ನೋಡ್ರಿ, ಇವೆರಡು ಫಸ್ಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಯಾವ್ದಾದ್ರು ಒಂದು ಕನ್ವೆನ್ಷನ್ ನಾವು ಸೈನ್ ಮಾಡ್ತಿದೀವಿ ಅಂತಂದ್ರೆ ಅರ್ಥ ಹೌದು ಆ ಕನ್ವೆನ್ಷನ್ ನಾವು ಒಪ್ಕೊಂತಿದೀವಿ ಅಂತ. ರಾಟಿಫೈ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ ನಾವು ಒಪ್ಕೊಂಡಿದ್ವಲ್ಲ ಕನ್ವೆನ್ಷನ್, ಅದನ್ನ ತಂದು ನಮ್ಮ ಭಾರತದಲ್ಲೂ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಅದನ್ನ ನಾವು ರಾಟಿಫಿಕೇಶನ್ ಅಂತೀವಿ. ಅರ್ಥ ಆಗ್ತಿದ್ವಿ? ಹಾಗಾಗಿ ನಾವು ಎಷ್ಟೋ ಕನ್ವೆನ್ಷನ್ ಗಳನ್ನ ಸೈನ್ ಮಾಡಿದೀವಿ, ರಾಟಿಫೈ ಮಾಡಿಲ್ಲ. ರಾಟಿಫೈ ಅಂದ್ರೆ ಏನ್ ಮಾಡ್ಬೇಕು, ಅಲ್ಲೋಗಿ ಏನು ಆ ಕನ್ವೆನ್ಷನ್ ಪ್ರಿನ್ಸಿಪಲ್ ಗಳಿಗೆ ಒಪ್ಕೊಂಡಿರ್ತೀವಲ್ಲ, ಇಲ್ಲಿ ವಾಪಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಅದ್ರ ಮೇಲೆ ಒಂದು ಲಾ ಮಾಡ್ಬಿಟ್ಟು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಹಾಗಾಗಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ನಾವು ಒಪ್ಕೊಂಡಾಗ ಇದನ್ನ ಭಾರತದಲ್ಲಿ ರಾಟಿಫೈ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಯೋಡೈವರ್ಸಿಟಿ ಆಕ್ಟ್ 2002 ತಂದ್ವಿ. ಇದ್ರ ಕೆಲಸ ಏನು, ಹೆಸರಿನ ಪ್ರಕಾರನೇ ಕನ್ಸರ್ವೇಷನ್ ಮತ್ತೆ ಪ್ರೊಟೆಕ್ಷನ್ ಮಾಡಬೇಕು. ಸಸ್ಟೈನಬಲ್ ಯೂಸ್ ಆಫ್ ಬಯೋಡೈವರ್ಸಿಟಿ ಕಾಂಪೋನೆಂಟ್ಸ್ ಗಳನ್ನ ನಾವು ಸಸ್ಟೈನಬಲ್ ಆಗಿ ಯೂಸ್ ಮಾಡಬೇಕು. ದೆನ್ ಈ ಬಯೋಡೈವರ್ಸಿಟಿ ಅಂದಾಗ ಎಲ್ಲೋ ರೂರಲ್ ಅಲ್ಲಿ, ಹಳ್ಳಿನಲ್ಲಿ, ಟ್ರೈಬಲ್ ಪೀಪಲ್ ಇವರೆಲ್ಲರಿಗೂ ಕೂಡ ಬಯೋಡೈವರ್ಸಿಟಿ ಜೊತೆ ಅವಿನಾಭಾವವಾದ ಸಂಬಂಧ ಇರೋದ್ರಿಂದ ಅವರಿಗೆ ಕೆಲವು ಆ ಬಯೋಡೈವರ್ಸಿಟಿನ ಹೆಂಗ್ ಬಳಸಬೇಕು ಅನ್ನೋಂತ ಕೆಲವು ಸೀಕ್ರೆಟ್ಸ್ ಗಳು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರಿಂದ ನೀವೇನಾದ್ರೂ ವಿದ್ಯೆ ಕಲ್ತ್ಬಿಟ್ಟು ಅದನ್ನ ಬಳಸ್ಕೊಳೋ ತರ ನೀವು ಮಾಡಿದ್ರೆ ಅಂತಂದ್ರೆ, ಅಂದ್ರೆ ಉದಾಹರಣೆಗೆ ಅನ್ಕೊಳ್ಳಿ, ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬಂದ್ಬಿಟ್ಟು ಯಾವ್ದೋ ಒಂದು ಗಿಡಮೂಲಿಕೆನ ಗಾಯಕ್ಕೆ ಹಾಕಿದ್ರೆ ಬೇಗ ಒಣಗುತ್ತೆ ಅಂತ ಅನ್ಬಿಟ್ಟು ಅಲ್ಲಿರೋ ಲೋಕಲ್ ಜನದಿಂದ ಅವ್ರು ತಿಳ್ಕೊಂಡ್ಬಿಟ್ಟು ಅವ್ರು ಹೋಗ್ಬಿಟ್ಟು ಆ ಗಿಡಮೂಲಿಕೆಗಳನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಅದರಿಂದ ಒಂದು ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ ಮಾಡ್ತಾರೆ. ಆತರ ಚಿಕ್ಕ ಟ್ಯಾಬ್ಲೆಟ್ ಮಾಡಿದ್ರು ನೀನ್ ಕಲ್ತಿರೋದು ಎಲ್ಲಿಂದ, ಇದು ಆ ಲೋಕಲ್ ಪೀಪಲ್ ಇಂದ ಅಲ್ವಾ. ಹಾಗಾಗಿ ನೀನ್ ಇದನ್ನ ಪ್ರಾಫಿಟ್ ಏನ್ ಲಾಭ ಮಾಡ್ತೀಯಲ್ಲ ಮಾರ್ಬಿಟ್ಟು ಅವ್ರಿಗೂ ಕೂಡ, ಲೋಕಲ್ ಪೀಪಲ್ಗೂ ಕೂಡ ಏನ್ ಮಾಡ್ಬೇಕು, ಆ ಒಂದು ಬೆನಿಫಿಟ್ಸ್ ನ ಶೇರ್ ಮಾಡ್ಬೇಕು ಅಂತ ಅನ್ಬಿಟ್ಟು ಈ ಬಯೋಡೈವರ್ಸಿಟಿ ಆಕ್ಟ್ ಹೇಳಿದೆ. ನಾನು ಈ ಪಾಯಿಂಟ್ ಅನ್ನು ಯಾಕೆ ಸ್ಟ್ರೆಸ್ ಮಾಡಿದೀನಿ ಅಂತಂದ್ರೆ, ಇವಾಗ ಇರುವಂತ ಬಯೋಡೈವರ್ಸಿಟಿ ಬಿಲ್ ಅಲ್ಲಿ ಕಾಂಟ್ರವರ್ಸಿ ಇರೋದಿದೆ, ಅದನ್ನ ಹೇಳ್ತೀನಿ. ದೆನ್ ಈ ಬಯೋಡೈವರ್ಸಿಟಿ ಈ ಆಕ್ಟ್ಸ್ ಅಂಡ್ ರೂಲ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ 3 ಸ್ಟ್ರಕ್ಚರ್ ಇತ್ತು. ಲೋಕಲ್ ಅಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇತ್ತು, ಸ್ಟೇಟ್ ಲೆವೆಲ್ ಅಲ್ಲಿ ಬಯೋಡೈವರ್ಸಿಟಿ ಬೋರ್ಡ್ ಇರುತ್ತೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಬಯೋಡೈವರ್ಸಿಟಿ ಅಥಾರಿಟಿ ಇರುತ್ತೆ. ಇವರು ರೆಗ್ಯುಲೇಟ್ ಮಾಡುವಂಥದ್ದು, ಅಡ್ವೈಸ್ ಮಾಡುವಂಥದ್ದು, ಆಮೇಲೆ ಗೈಡೆನ್ಸ್ ಕೊಡುವಂಥದ್ದು, ಆಯ್ತಾ. ಈ ಮೆಜರ್ಸ್ ಅಂಡ್ ಸೇಫ್ ಗಾರ್ಡ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಈ ಜನದ್ದೆಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ ಇರುಳಾರು ಅಥವಾ ಬೇರೆ ಬೇರೆ ನೀಲಗಿರೀಸ್ ಇರುವಂತಹ ಟ್ರೈಬ್ಸ್, ಅವ್ರದೆಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕೆಲವು ಗಿಡಮೂಲಿಕೆಗಳು ಅವೆಲ್ಲ ಅದು ಅವ್ರದ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಸೊ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು, ಇವೆಲ್ಲ ಕೆಲಸಗಳು ನ್ಯಾಷನಲ್ ಬಯೋಡೈವರ್ಸಿಟಿ ಆಕ್ಟ್ ಅಥವಾ ಅಥಾರಿಟಿ ಇದನ್ನ ಮಾಡುತ್ತೆ. ಈಗ ಇಲ್ಲಿ ಇನ್ನೊಂದು ವಿಚಾರ ಹೇಳಿದರೆ,
ಈ ಫೇರ್ ಅಂಡ್ ಈಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅಂತ ಹೇಳಿದ್ವಲ್ಲ, ಹಾಗಾದ್ರೆ ಹೆಂಗ್ ಶೇರ್ ಮಾಡಬೇಕು ಅಂತಂದ್ರೆ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ. ಕಂಪನಿ ಅಥವಾ ಟ್ರೇಡರ್ಸ್ ಯಾರು ಇರ್ತಾರಲ್ಲ, ಅವ್ರ ಟ್ರೆಡಿಷನಲ್ ನಾಲೆಡ್ಜ್ ಅಥವಾ ರಿಸೋರ್ಸಸ್ ಗಳನ್ನ ಕಮ್ಯುನಿಟೀಸ್ ಇಂದ ನೀವು ತಗೊಂಡಾಗ ಅವರಿಗೆ ಪ್ರಾಫಿಟ್ ಶೇರ್ ಮಾಡಬೇಕು. ಈ ಕಂಪ್ನಿಗಳವಾಗ ಏನೇನಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾವು ಇದು ಯಾರ ವ್ಯಕ್ತಿಯಿಂದ ಇದು ನಾಲೆಡ್ಜ್ ಬಂದಿದೆ ಅಂತ ನಮಗೆ ಗೊತ್ತೇ ಇಲ್ಲ, ಅಥವಾ ಇದನ್ನ ಕಂಡಿಡಿದಂತ ಮೂಲ ವ್ಯಕ್ತಿ ಈಗ ತೀರ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ಇಲ್ವೇ ಇಲ್ಲ, ಹಾಗಾಗಿ ಹೆಂಗ್ ನಾವು ಶೇರ್ ಮಾಡೋದು ಬೆನಿಫಿಟ್ಸ್ ಅನ್ನ ಅಂತ ಅಂದ್ಬಿಟ್ಟು ಕಂಪ್ನಿಗಳು ಕತೆ ಹೊಡಿತವೆ. ಅದಕ್ಕೆ ನೀವು ಅಕಸ್ಮಾತ್ ಏನಾದ್ರೂ ಆ ನಾಲೆಡ್ಜ್ ಹೋಲ್ಡರ್ ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ಲ, ಕನ್ನಡಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಬಿಡ್ರಿ. ಯಾವ ಏರಿಯಾದಿಂದ ಈ ಗಿಡಮೂಲಿಕೆನೋ ಅಥವಾ ಇಲ್ಲಿ ತಂತ್ರನೋ ಅಥವಾ ಈ ಒಂದು ಟೆಕ್ನಿಕ್ ಅನ್ನು ತಗೊಂಡಿರ್ತಿರಲ್ಲ, ಆ ಇಡೀ ಏರಿಯಾ ಡೆವಲಪ್ಮೆಂಟಿಗೋಸ್ಕರ ನೀವು ಒಂದಿಷ್ಟು ಪ್ರಾಫಿಟ್ ಅನ್ನ ಶೇರ್ ಮಾಡ್ರಿ ಅಂತ ಹೇಳಿದ್ರು. ಇದು ಇವತ್ತರೆಗೂ ಪೇಪರ್ ಮೇಲೆ ಇದಾವೆ, ಅರ್ಥ ಆಗ್ತಿದ್ಯಾ? ಯಾವ್ದು ಕಾರ್ಯರೂಪಕ್ಕೆ ಬಂದಿಲ್ಲ. ಒಂದಲ್ಲ ಒಂದು ಕತೆಗಳು ಹೇಳ್ಬಿಟ್ಟು ಕಂಪ್ನಿಗಳು ಪಾಪ ಈ ಟ್ರೈಬಲ್ ಪೀಪಲ್ ಇವರೆಲ್ಲರಿಗೂ ಕೂಡ ಏನು ಶೇರ್ ಮಾಡ್ತಿಲ್ಲ ಅವರಿಗೆ. ಉದಾಹರಣೆ ಕೇಸ್ ಸ್ಟಡಿ ನೋಡಿ, ಇರುಳಾರ್ ತಮಿಳುನಾಡಿನಲ್ಲಿ ಇರುವಂತವ್ರು ಸ್ನೇಕ್ ಇಂದ ಹೆಂಗೆ ವೆನಮ್ನ ವಿಷನ ತಗೊಂಡ್ಬಿಟ್ಟು ಫಾರ್ಮಾಸ್ಯೂಟಿಕಲ್ ಆಗಿ ಯೂಸ್ ಮಾಡ್ಬೋದು ಅನ್ನೋ ಒಂದು ಕಲೆ ಟೆಕ್ನಿಕ್ ಇವ್ರಿಗೆ ಗೊತ್ತಿದೆ. ಆದ್ರೆ ಇವ್ರ ಜೊತೆ ಯಾರು ಕೂಡ ಇವರಿಂದ ತಿಳ್ಕೊಂಡಿದ್ದಾರೆ ನಾಲೆಡ್ಜ್ ಅನ್ನ, ಆದ್ರೆ ಇವ್ರಿಗೆ ಏನು ಶೇರ್ ಮಾಡ್ತಿಲ್ಲ. ಇರುಳಾರ್ ತಮಿಳುನಾಡು ಇವ್ರ ಬಗ್ಗೆ ಇತ್ತೀಚೆಗೆ ಒಂದು ಮೂವಿ ಕೂಡ ಬಂತು ನೋಡಿ. ಓಕೆ, ಇದು ನಮಗೆ ಬೇಸಿಕ್ಸ್ ಬಯೋಡೈವರ್ಸಿಟಿ ಆಕ್ಟ್ ಬಗ್ಗೆ. ಹಾಗಾದ್ರೆ ಇವಾಗ ಕಾಂಟ್ರವರ್ಸಿಲ್ ಇರುವಂತದ್ದು ಏನು ಅಂತಂದ್ರೆ, ಆಕ್ಚುಲಿ ಇದೇನು ಬಯೋಡೈವರ್ಸಿಟಿ ಇದೆಯಲ್ಲ, ಅಂದ್ರೆ ಗಿಡಮೂಲಿಕೆಗಳು, ನಾವು ಆಯುಷ್ ದಟ್ ಈಸ್ ಆಯುರ್ವೇದ, ಯೋಗ, ಉನ್ನಾನಿ, ಸಿದ್ಧಿ, ಹೋಮಿಯೋಪತಿ ಇವೆಲ್ಲ ಹೆಚ್ಚು ಕಮ್ಮಿ ನೇಚರಿಗೆ ಹತ್ರ ಇರುವಂತದ್ದೇ, ಆಲೋಪತಿಕ್ ಮೆಡಿಸಿನ್ಕಿಂತ ಡಿಫ್ರೆಂಟ್ ಇರುವಂತದ್ದು. ಈ ಆಯುಷರು ಆಬ್ವಿಯಸ್ಲಿ ಗಿಡಮೂಲಿಕೆ ಇದ್ರ ಮೇಲೆ ಡಿಪೆಂಡ್ ಆಗಿರುವಂತವ್ರು. ಹಾಗಾಗಿ ಈ ಆಯುಷ್ ಪ್ರಾಕ್ಟೀಷನರ್ಸ್ ಆಗ್ಲಿ, ರಿಸರ್ಚರ್ಸ್ ಆಗ್ಲಿ, ಮ್ಯಾನುಫ್ಯಾಕ್ಚರರ್ಸ್ ಆಗ್ಲಿ, ಇವರು ಏನಾದ್ರು ಗಿಡಮೂಲಿಕೆಯನ್ನೆಲ್ಲ ಆಕ್ಸೆಸ್ ಮಾಡ್ಬೇಕಂದಾಗ ಬಯೋಡೈವರ್ಸಿಟಿ ಆಕ್ಟ್ ಇಂದ ಕೆಲವು ಪ್ರಾವಿಷನ್ಸ್ಗಳು ಇವ್ರಿಗೆ ಅಡ್ಡ ಬರ್ತಿದಂತೆ ರಿಸರ್ಚ್ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಹೊಸ ಬಯೋಡೈವರ್ಸಿಟಿ ಬಿಲ್ ನ ತಂದ್ಬಿಟ್ಟು ಅವೇನು ಸ್ಟ್ರಿಕ್ಟ್ ಕಂಡೀಷನ್ಸ್ ಇದ್ವಲ್ಲ ಅವನ್ನೆಲ್ಲ ಒಂದು ಲೂಪ್ ಹೋಲ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಇವ್ರು ಕೇಳಿರೋ ಕಾರಣದಿಂದ ಈ ಬಿಲ್ ತಂದಿರೋದು. ಹಾಗಾದ್ರೆ ಏನಾಗ್ತಿದೆ ಆಕ್ಚುಲಿ, ಈಗ ನೋಡಿ ನಾವು ಹೇಳಿದ್ವಲ್ಲ 3 ಟೈರ್ ಸ್ಟ್ರಕ್ಚರ್ ಬಯೋಡೈವರ್ಸಿಟಿ ಆಕ್ಟ್ 2002 ಲೋಕಲ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತಲ್ಲ, ಇವ್ರೇನ್ ಮಾಡ್ತಾರೆ, ಆ ಲೋಕಲ್ ಜನದ ಹತ್ರ ಏನೇನು ನಾಲೆಡ್ಜ್ ಜ್ಞಾನ ಇರುತ್ತಲ್ಲ ಅದನ್ನೆಲ್ಲ ಪೀಪಲ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂತ ಅಂದ್ಬಿಟ್ಟು ಲೋಕಲ್ ಮಾಡಿರ್ತಾರೆ ಅವರು. ಅರ್ಥ ಆಗ್ತಿದ್ಯಾ? ಈ ಪೀಪಲ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಲೋಕಲ್ ಇರೋದನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಆ ಸ್ಟೇಟ್ ಹತ್ರ ಮುಂಚಿತವಾಗಿ ಪರ್ಮಿಷನ್ ತಗೊಬೇಕು. ಇದು ನಮಗೆ ಬಯೋಡೈವರ್ಸಿಟಿ ಆಕ್ಟ್ 2002 ಇದ್ದಂಥದ್ದು. ಈಗ ಸ್ಟೇಟ್ ಹತ್ರ ಏನು ಪರ್ಮಿಷನ್ ತಗೊಂಡಿಲ್ಲಂಗೆ ಈ ಕಂಪ್ನಿಗಳು ಅಥವಾ ಆಯುಷ್ ಪ್ರಾಕ್ಟೀಷನರ್ಸ್ ಡೈರೆಕ್ಟ್ ಆಗಿ ರಿಜಿಸ್ಟರ್ನ ಆಕ್ಸೆಸ್ ಮಾಡೋ ತರ ಈಗ ಡೈಲ್ಯೂಷನ್ ಇದ್ರಲ್ಲಿ ಮಾಡ್ತಿದ್ದಾರೆ. ಎರಡನೇದು, ನ್ಯಾಷನಲ್ ಬಯೋಡೈವರ್ಸಿಟಿ ಆಕ್ಟ್ ಏನ್ ಮಾಡುತ್ತೆ, ಯಾರಾದ್ರೊಬ್ಬ ಮ್ಯಾನುಫ್ಯಾಕ್ಚರರ್ ನಾನು ಈ ಒಂದು ತಂತ್ರ ಲೋಕಲ್ ಜನದಿಂದ ಕಲ್ತಿರೋದ್ರಿಂದ ಈ ನಾಲೆಡ್ಜ್ ಪ್ರಕಾರ ನಾನು ಏನೋ ಒಂದು ಮ್ಯಾನುಫ್ಯಾಕ್ಚರ್ ಇವೆಲ್ಲ ಮಾಡ್ಬೇಕಂತಿದ್ದೀನಿ, ಸೊ ಹಾಗಾಗಿ ನಾನು ಪೇಟೆಂಟ್ಗೆ ಅಪ್ಲೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದ ಫಸ್ಟ್ ಪೇಟೆಂಟ್ಗೆ ಅಪ್ಲೈ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಈ ಪೇಟೆಂಟ್ಗೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲೇ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಹತ್ರ ಪರ್ಮಿಷನ್ ತಗೋಬೇಕು ಇವನು. ಯಾಕಂದ್ರೆ ನೀನ್ ಪೇಟೆಂಟ್ಗೆ IPR ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ನೀನ್ ಅಪ್ಲೈ ಮಾಡ್ತಿರೋದು ಕರೆಕ್ಟ್ ಇದೆಯಾ ಇಲ್ವಾ, ಲೋಕಲ್ ಜನಕ್ಕೆ ಇದನ್ನ ತಿಳಿಸಿದ್ಯಾ. ಈಗ ಯಾರೋ ಬಂದ್ಬಿಟ್ಟು ಅರ್ಶನ ಪುಡಿ ಹಚ್ಚಿದ್ರೆ ಗಾಯ ವಾಸಿ ಆಗುತ್ತೆ ಅನ್ನೋದನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮಾಡ್ಕೊಂಡ್ಬಿಟ್ರೆ, ಇಲ್ಲಿ ನಮ್ಮ ಅಜ್ಜಿ ಮುತ್ತಜ್ಜಿ ನಮ್ಮ ಅಮ್ಮ ಎಲ್ಲರಿಗೂ ಗೊತ್ತಿದ್ದು, ಅರ್ಥ ಆಗ್ತಿದ್ಯಾ, ನಮ್ ಟ್ರೆಡಿಷನಲ್ ನಾಲೆಡ್ಜ್ ಇದು, ಇದನ್ನ ಯಾವ್ದಾದ್ರು ಪೇಟೆಂಟ್ ಮಾಡಿಸ್ಕೊಂಡ್ಬಿಟ್ರೆ. ಹಾಗಾಗಿ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು ನಮ್ದು ಇಲ್ವೋ ಇದೇನ್ರ ಹೊಸದು ಅಂತ ಅನ್ಬಿಟ್ಟು. ಈಗ ಇವ್ರೇನ್ ಮಾಡ್ತಿದ್ದಾರೆ, ಪೇಟೆಂಟ್ ಮಾಡಿಸ್ಕೊಬೇಕಾದ್ರೆ ಪರ್ಮಿಷನ್ ಕೇಳುವಂತ ಅವಶ್ಯಕತೆ ಇಲ್ಲಂತೆ. ಕಮರ್ಷಿಯಲೈಸೇಷನ್ ಮಾಡ್ತಾರಲ್ಲ, ಯಾವಾಗ ಮಾರುಕಟ್ಟೆ ವ್ಯಾಪಾರಕ್ಕೆ ತರ್ತಾರಲ್ಲ ಅವಾಗ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ತರಬೇಕಂತೆ. ಹಂಗಾರೆ ಪೇಟೆಂಟ್ ನಿಮ್ಮ ಹೆಸರು ಬಂದ್ಬಿಟ್ಟಿರುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಅಟ್ ದ ಸೇಮ್ ಟೈಮ್ ಯಾರಾದ್ರೂ ಲೋಕಲ್ ಜನ ಹತ್ರ ನಾಲೆಡ್ಜ್ ಶೇರ್ ಮಾಡ್ಲಿಲ್ಲ ಅಂತಂದ್ರೆ, ಅಂದ್ರೆ ಅವ್ರ ಹತ್ರ ನಾಲೆಡ್ಜ್ ಪಡ್ಕೊಂಡಿದ್ಕೆ ಪ್ರಾಫಿಟ್ ಶೇರ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ಅಥವಾ ಬಯೋಡೈವರ್ಸಿಟಿನ ಹಾಳು ಮಾಡಿದ್ರೆ, ಮುಂಚೆ ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಇತ್ತು. ಈಗ ಇದನ್ನ ಕ್ರಿಮಿನಲ್ ಅಫೆನ್ಸ್ ತೆಗೆದ್ಬಿಟ್ಟು ಸಿವಿಲಿಯನ್ ಅಫೆನ್ಸ್ ಮಾಡಿದ್ದಾರೆ. ಸಿವಿಲಿಯನ್ ಅಫೆನ್ಸ್ ಅಂದ್ರೆ ನೀವು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಸುಮ್ಮನಾಗುವಂಥದ್ದು. ಸೊ ಈ ತರ ಮಾಡಿ ತುಂಬಾ ಲೂಪ್ ಹೋಲ್ಗಳನ್ನ ಬಯೋಡೈವರ್ಸಿಟಿ ಅಂಡರ್ ತಂದಿದ್ದಾರೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಮ್ಮ ನ್ಯಾಚುರಲ್ ರಿಸೋರ್ಸಸ್ಸು ಇಲ್ಲಿ ನಾಶ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಜೊತೆಗೆ ಪಾಪ ಈ ನ್ಯಾಚುರಲ್ ರಿಸೋರ್ಸಸ್ ಇದ್ರ ಮೇಲೆ ನಂಬ್ಕೊಂಡಿರುವಂತ ನಮ್ಮ ಟ್ರೈಬಲ್ ಪೀಪಲ್ ಇವ್ರ ಟ್ರೆಡಿಷನಲ್ ನಾಲೆಡ್ಜ್ಗೂ ಏನ್ ಮಾಡ್ತಿದೀವಿ ನಾವು, ಧಕ್ಕೆ ತರ್ತಿದೀವಿ. ಹಾಗಾಗಿ ಇಲ್ಲಿರುವಂತ ಲೂಪ್ ಹೋಲ್ಸ್ ಗಳನ್ನ ಗೌರ್ಮೆಂಟ್ ಆದಷ್ಟು ಬೇಗ ಸರಿ ಮಾಡಬೇಕು. ಈ ಆರ್ಟಿಕಲ್ ನ ದ ಹಿಂದೂ 22 ಮೇ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ್ಯಾಟೋ ಅಂಡರ್ ಹಾಕಿದೀನಿ. ಆಲ್ರೆಡಿ ಬೇಸಿಕ್ಸ್ ನ್ಯಾಟೋ ಬಗ್ಗೆ ಎಲ್ಲ ಡಿಸ್ಕಷನ್ ನಮ್ದಾಗಿದೆ. ನೀವು ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ನ್ಯಾಟೋ ಅಂತ ಅಂದ್ಬಿಟ್ಟು ಸಿಗುತ್ತೆ, ತಮ್ನೇಲಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ. ಈಗ ಇಲ್ಲೇನು ವಿಚಾರ ಅಂತಂದ್ರೆ, ಈಗ ನೋಡ್ರಿ ನ್ಯಾಟೋದು ಕಿರಿಕಿರಿ ನಾವು ಕೋಲ್ಡ್ ವಾರ್ ಟೈಮಿಂದನೂ ನೋಡಿದ್ರೆ ಈ ಕಡೆ USSR, ಈ ಕಡೆ USA, ಈ ಕಡೆ ಇರೋದು ಯುರೋಪು, ಇಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಅಟ್ಲಾಂಟಿಕ್ ಓಷನ್ನು, ಟ್ರಾನ್ಸ್ ಅಟ್ಲಾಂಟಿಕ್ ಆಗಿ ಒಂದು ಮಿಲಿಟರಿ ಅಲೈನ್ಸ್ ಮಾಡ್ಕೊಬೇಕಂತ ಇವರಿಬ್ರು ಮಾಡ್ಕೊಂಡಿರೋದು. ಇಲ್ಲಿಗೆ ಇರಲಿ ಇದು
ಇದು ಬರ್ತಾ ಬರ್ತಾ ಸ್ಪ್ರೆಡ್ ಆಗಿ USSR ಡಿಸ್ಇಂಟಿಗ್ರೇಟ್ ಆಗಿ ರಷ್ಯಾ ಮತ್ತೆ ರಷ್ಯಾದ ಕೆಲವು ಮಕ್ಕಳುಗಳು ಏನ್ ಬಂದ್ವಲ್ಲ ಇವೆಲ್ಲರನ್ನು ಕೂಡ ನ್ಯಾಟೋಗೆ ಸೇರಿಸ್ಕೊಂತಿದೆ. ಅದಕ್ಕೆ ರಷ್ಯಾಗೆ ಬೇಜಾರು ಪ್ಲಸ್ ಭಯ. ಈ ಕಾರಣದಿಂದ ಇವ್ರು ನ್ಯಾಟೋ ಅವರು ಉಕ್ರೇನಿಗೆ ನೀನ್ ಬಾ ನಮ್ಮ ಜೊತೆ ನ್ಯಾಟೋಗೆ ಸೇರ್ಕೊ ಅಂತ ಅಂದಾಗ ರಷ್ಯಾ ಸಿಟ್ಟು ಬಂದು ಉಕ್ರೇನ್ ಅಟ್ಯಾಕ್ ಮಾಡಿದೆ. ಅರ್ಥ ಆಗ್ತಿದ್ಯಾ? ಈಗ ಉಕ್ರೇನ್ ಅಟ್ಯಾಕ್ ಮಾಡಿ ಇಲ್ಲಿ ದಟ್ಸ್ ಬಿಕಾಸ್ ಉಕ್ರೇನ್ ನ್ಯಾಟೋಗೆ ಸೇರ್ಕೊಳುತ್ತೆ ಅಂತ ಅಂದಾಗಲೇ ಅಟ್ಯಾಕ್ ಮಾಡಿರ್ಬೇಕಾದ್ರೆ ಈಗ ಜೊತೆಗೆ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಇದೆಯಲ್ಲ ಇವೆರಡು ಕೂಡ ನಾನೇ ನ್ಯಾಟೋಗೆ ಸೇರ್ತೀನಿ ಅಂತ ಹೇಳಿದೆ. ಹಾಗಾದ್ರೆ ಈಗ ರಷ್ಯಾ ಉಕ್ರೇನಿಗೆ ಅಟ್ಯಾಕ್ ಮಾಡೋದ್ರ ಜೊತೆ ಏನ್ ಮಾಡಬೇಕು? ಫಿನ್ಲ್ಯಾಂಡ್ ಸ್ವೀಡನ್ಗೂ ಅಟ್ಯಾಕ್ ಮಾಡಬೇಕು. ಫಿನ್ಲ್ಯಾಂಡ್ ಸ್ವೀಡನ್ಗೆ ಯಾಕಪ್ಪ ಈಗ ನೀವು ನೋಡ್ತಿಲ್ವಾ ಗತಿ ಉಕ್ರೇನಿಂದು? ಇದಕ್ಕೆ ನೀವು ಸುಮ್ಮನೆ ಮೈ ಮೇಲೆ ಹೇಳ್ಕೊಂತಿದ್ದೀರಾ? ಫಿನ್ಲ್ಯಾಂಡಿನಂತೂ ಪಕ್ಕ ಬಾರ್ಡರ್ ಇದೆ, ಸ್ವೀಡನ್ ಬಾರ್ಡರ್ ಇಲ್ಲ, ಆದ್ರೂ ಹತ್ರ ಇದೆ, ನಾನು ಹೇಳ್ತೀನಿ. ಸೊ ಹಂಗಿರ್ಬೇಕಾದ್ರೆ ನೀವ್ ಯಾಕಪ್ಪ ಇದನ್ನ ಇಷ್ಟು ಮೈ ಮೇಲೆ ಹಾಕೊಂತಿದ್ದೀರಾ ಅಂತ ಅನ್ಬಿಟ್ಟು ಕೇಳಿದಾಗ ಫಿನ್ಲ್ಯಾಂಡ್ ಸ್ವೀಡನ್ ಅದಕ್ಕೊಂದು ಆನ್ಸರ್ ಹೇಳ್ತು. ಏನಂದ್ರೆ ಉಕ್ರೇನು ನ್ಯಾಟೋಗೆ ಸೇರ್ಕೊಂತೀನಿ ಅಂತ ಹೇಳದಕ್ಕೇನೆ ರಷ್ಯಾ ಬಂದು ಅಟ್ಯಾಕ್ ಮಾಡ್ತು. ಉಕ್ರೇನ್ ಅಕಸ್ಮಾತ್ ನ್ಯಾಟೋಗೆ ಸೇರ್ಕೊಂಡೇ ಬಿಟ್ಟಿದ್ರೆ ಯಾವಾಗ ರಷ್ಯಾ ಬಂದು ಉಕ್ರೇನಿಗೆ ಅಟ್ಯಾಕ್ ಮಾಡ್ತೋ ಅವಾಗ ಉಕ್ರೇನ್ ನ್ಯಾಟೋ ಮೆಂಬರ್ ಆಗಿದ್ರೆ ನ್ಯಾಟೋದಲ್ಲಿ ಇರುವಂತ 30 ದೇಶಗಳಿಂದವಲ್ಲ ಅವಷ್ಟು ಬಂದ್ಬಿಟ್ಟು ಸಪೋರ್ಟಿಂಗ್ ನಿಂತು ರಷ್ಯಾಗೆ ಆಪೋಸಿಟ್ ಅಟ್ಯಾಕ್ ಮಾಡ್ತಿದ್ವು. ಯಾಕಂದ್ರೆ ನ್ಯಾಟೋ ಪ್ರಿನ್ಸಿಪಲ್ ಏನು? ನಮ್ಮಲ್ಲಿ ಇರೋರಲ್ಲಿ ಯಾರಾದ್ರೂ ಒಬ್ರಿಗೆ ಅಟ್ಯಾಕ್ ಮಾಡಿದ್ರು ನಾವು ಅಷ್ಟ್ರಿಗೂ ಅಟ್ಯಾಕ್ ಆಗಿದೆ ಅಂತ ಅನ್ಕೊಂಡು ಅಷ್ಟ್ರು ಬಂದ್ಬಿಟ್ಟು ಅವ್ರನ್ನ ಡಿಸ್ಟ್ರಾಯ್ ಮಾಡ್ತೀವಿ ಅಂತ. ಬಟ್ ಇವಾಗ ಯಾಕೆ ಅಮೆರಿಕ ಅಥವಾ ಎಲ್ಲಾ ದೇಶಗಳು ಡೈರೆಕ್ಟ್ ಆಗಿ ಬಂದು ಉಕ್ರೇನಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಉಕ್ರೇನ್ ಮೆಂಬರ್ ಎಲ್ಲ ನ್ಯಾಟೋದು. ಹಾಗಾಗಿ ಇದು 2 ದೇಶಗಳ ಮಧ್ಯದಲ್ಲಿರೋ ಗಲಾಟೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟ್ ನನಗೆ ರಷ್ಯಾ ನಮಗೂ ಅಟ್ಯಾಕ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಯಾಕಂದ್ರೆ ನಾವು ಹಿಸ್ಟ್ರಿ ನೋಡ್ತಾ ಬಂದ್ರೆ ಫಿನ್ಲ್ಯಾಂಡು ರಷ್ಯಾ ಜೊತೆ ವಾರ್ ಮಾಡಿದೆ, ಸ್ವೀಡನ್ ರಷ್ಯಾ ಜೊತೆ ವಾರ್ ಮಾಡಿದೆ. ಹಿಂಗಿರೋದ್ರಿಂದ ನಮಗೂ ಇದ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಾಗಿ ನಾವು ನ್ಯಾಟೋಗೆ ಸೇರ್ಕೊಂಡ್ಬಿಡ್ತೀವಿ. ಅದಾದ್ಮೇಲೆ ರಷ್ಯಾ ಏನಾದ್ರೂ ನಮಗೆ ಅಟ್ಯಾಕ್ ಮಾಡಕ್ ಬಂತು ಅಂತಂದ್ರೆ ನಮ್ ಜೊತೆಗೆ ನ್ಯಾಟೋ ಸಪೋರ್ಟ್ ಇದ್ಬಿಟ್ಟು ಈ 30 ಕಂಟ್ರಿಗಳು ಬಂದು ನಮಗೆ ಹೆಲ್ಪ್ ಮಾಡ್ತವೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸೇರ್ಕೊಂತೀವಿ ಅಂತ ಇವ್ರು ಹೇಳಿದ್ರು. ಸೂಪರ್, ನೀವ್ ಹೇಳ್ತಿರೋಂಥದ್ದು ಕರೆಕ್ಟ್ ಇದೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇಲ್ಲಿ ಒಂದು ರೂಲ್ ಇದೆ ನ್ಯಾಟೋದು ಏನ್ ರೂಲ್ ಇದೆ ಅಂತಂದ್ರೆ ಯಾರಾದ್ರೂ ಹೊಸಬ್ರು ಬಂದು ನಮ್ಮಲ್ಲಿ ಸೇರ್ಕೊಬೇಕು ಅಂದ್ರೆ ನಾವೀಗ 30 ಜನ ಇದೀವಲ್ಲ 30 ಜನನು ಒಪ್ಪಿಗೆ ಕೊಡ್ಬೇಕು. ಯಾರಾದ್ರೂ ಒಬ್ರು ಬೇಡ ಅಂತಂದ್ರು ನಾವು ಸೇರಿಸ್ಕೊಳಲ್ಲ. ಇದು ರೂಲ್ ಇರುವಂತದ್ದು. ಹಾಗಾಗಿ ಈ 30 ಜನದಲ್ಲಿ ಒಬ್ಬ ವ್ಯಕ್ತಿ ಇದಾರೆ, ದಟ್ ಈಸ್ ಟರ್ಕಿ. ಅರ್ಥ ಆಗ್ತಿದ್ಯಾ? ಆ ಟರ್ಕಿ ಈ ಸ್ವೀಡನ್ ಫಿನ್ಲ್ಯಾಂಡ್ ಜಾಯ್ನ್ ಆಗ್ತಿದೆಯಲ್ಲ ಇದನ್ನ ಸ್ವಿಫಿನ್ ಅಂತ ಅನ್ಬಿಟ್ಟು ಈಗ ಟರ್ಮ್ ಕೋಟ್ ಮಾಡಿದ್ದಾರೆ, ಸ್ವೆಫಿನ್ ಅಂತ ಅನ್ಬಿಟ್ಟು. ಇವ್ರು ಜಾಯ್ನ್ ಮಾಡೋದನ್ನ ಇದು ಆಪೋಸ್ ಮಾಡ್ತಿದೆ. ಯಾಕೆ ಆಪೋಸ್ ಮಾಡ್ತಿದೆ ಅಂತಂದ್ರೆ ಟರ್ಕಿಗೆ ತಂದೆ ಆದ ಭಯ ಇದೆ. ಇಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ನಾವು ಝೂಮ್ ಮಾಡಿದ್ರೆ ಇಲ್ಲಿ ನೋಡ್ರಿ, ಇದು ನಮಗೆ ಈ ಕಡೆ ಇರುವಂತದ್ದು ಇದು ಟರ್ಕಿ ದೇಶ. ಆಯ್ತಾ? ಈ ಟರ್ಕಿ ದೇಶದಲ್ಲಿ ದಿಸ್ ಈಸ್ಟರ್ನ್ ಪಾರ್ಟ್ ಆಫ್ ದಿಸ್ ಟರ್ಕಿ ಇದೆಯಲ್ಲ, ಇಷ್ಟು ಜಾಗ ಇರ್ಬೋದು, ಒಂದ್ ಸ್ವಲ್ಪ ಸಿರಿಯಾದ ಒಂದ್ ಸ್ವಲ್ಪ ಜಾಗ ಇರ್ಬೋದು, ಒಂದ್ ಸ್ವಲ್ಪ ಇಲ್ಲಿ ಇರಾಕಿನ ಜಾಗ ಒಂದ್ ಸ್ವಲ್ಪ ಇರ್ಬೋದು, ಅಥವಾ ಇರಾನಿನ ಜಾಗ ಒಂದ್ ಸ್ವಲ್ಪ ಇರ್ಬೋದು. ಇಷ್ಟು ಜಾಗದಲ್ಲಿ ದಟ್ ಈಸ್ ಸಿರಿಯಾ, ಇರಾಕ್, ಟರ್ಕಿ, ಇರಾನ್ ಸಿಟಿ ಅಂತ ನೆನ್ಪಿಡ್ಕೊಳ್ರಿ. ಈ 4 ಜಾಗದಲ್ಲಿ ಒಂದು ಎಥ್ನಿಕ್ ಗ್ರೂಪ್ ಒಂದಿದೆ. ಆ ಎಥ್ನಿಕ್ ಗ್ರೂಪ್ ಯಾರು ಅಂತಂದ್ರೆ ಕುರ್ಡ್ಸ್ ಅಂತ. ಇದು ಎಥ್ನಿಕ್ ಗ್ರೂಪ್. ಆಕ್ಚುಲಿ ಕುರ್ಡ್ಸ್ ಇಸ್ ದ ಲಾರ್ಜೆಸ್ಟ್ ಎಥ್ನಿಕ್ ಗ್ರೂಪ್ ಇನ್ ದ ವರ್ಲ್ಡ್ ವಿಚ್ ಡು ನಾಟ್ ಹ್ಯಾವ್ ಎ ನೇಷನ್. ಇಂಥ ದೊಡ್ಡ ಲಾರ್ಜೆಸ್ಟ್ ಗ್ರೂಪ್ ಇದ್ರು ಇವ್ರಿಗೊಂದು ದೇಶ ಇಲ್ಲ. ಇವ್ರು ಏನಾಗಿದ್ದಾರೆ, ಅರ್ಧ ಹಂಚೋಗ್ಬಿಟ್ಟಿದ್ದಾರೆ ಇವೆಲ್ಲದ್ರ ಮಧ್ಯದಲ್ಲಿ. ಈ ಕುರ್ದ್ ಪೀಪಲ್ ಏನಿದಾರಲ್ಲ, ನಮಗೆ ಕುರ್ದಿಸ್ತಾನ್ ಬೇಕು ಅಂತ ಟರ್ಕಿ ಜೊತೆ ಅವಾಗಿಂದನೇ ಫೈಟ್ ಮಾಡ್ತಿದ್ದಾರೆ. ಹಾಗಾಗಿ ಟರ್ಕಿ ಏನಾದ್ರೂ ದೇಶ ಡಿವೈಡ್ ಆಯ್ತು ಅಂತಂದ್ರೆ ಟರ್ಕಿಯಿಂದ ಬರುವಂತ ಹೊಸ ದೇಶ ಯಾವುದು? ಕುರ್ದಿಸ್ತಾನ್. ಈಸ್ಟರ್ನ್ ಟರ್ಕಿ ಕಟ್ ಆಗ್ಬಿಟ್ಟು ಕುರ್ದಿಸ್ತಾನ್ ಬರುತ್ತೆ. ಈ ಕುರ್ದಿಸ್ತಾನ್ 2 ಗ್ರೂಪ್ ಇದೆ. ಒಂದು ಕುರ್ದಿಸ್ತಾನ್ ವರ್ಕರ್ಸ್ ಪಾರ್ಟಿ ಇರ್ಬೋದು, ಪೀಪಲ್ ಪ್ರೊಟೆಕ್ಷನ್. ಒಟ್ಟು ಈ ಕುರ್ದಿಸ್ತಾನ್ಗೋಸ್ಕರ ಗಲಾಟೆ ಮಾಡ್ತಿರೋ ಎಷ್ಟೋ ಪಾರ್ಟಿಗಳಿದೆ. ಈ ಎಲ್ಲಾ ಪಾರ್ಟಿಗಳಿಗೆ ಸ್ವೀಡನ್ನು ಫಿನ್ಲ್ಯಾಂಡ್ ಇದಾವಲ್ಲ ಇವರೆಲ್ಲರೂ ಬಚ್ಚಿಡ್ಕೊಳೋದಕ್ಕೆ, ಅವ್ರಿಗೆ ಬೇಕಾದಂತ ಬಂದೂಕು ಎಲ್ಲ ಕೊಡೋದಕ್ಕೆ ಆಶ್ರಯದಾತರು ಇವೆರಡು ದೇಶ ಇದಾವೆ. ಹಾಗಾಗಿ ಈ ದೇಶಗಳನ್ನ ನ್ಯಾಟೋಗೆ ಸೇರ್ಕೊಳಕ್ ಬಿಡಲ್ಲ ಅಂತ ಅಂದ್ಬಿಟ್ಟು ಟರ್ಕಿ ಹೇಳ್ತಿದೆ. ಇದು ಮೇಜರ್ ಪಾಯಿಂಟ್. ಅರ್ಥ ಆಗ್ತೀಯಾ? ಎರಡನೇದು, ಟರ್ಕಿನಲ್ಲಿ ಗುಲೆನ್ ಮೂವ್ಮೆಂಟ್ ಅಂತ ಒಂದು ಮೂವ್ಮೆಂಟ್ ನಡೆದಿತ್ತು. ಆ ಮೂವ್ಮೆಂಟ್ ಏನಂದ್ರೆ ಈಗಿನ ಪ್ರೆಸಿಡೆಂಟ್ ಇದನ್ನಲ್ಲ, ಆ ಪ್ರೆಸಿಡೆಂಟ್ ಅನ್ನ ಅವನಿಗೆ ಬೆನ್ನಿಗೆ ಚೂರಿ ಹಾಕಿ ಅವ್ನು ಕೆಳಗೆ ಇಳಿಸ್ಬೇಕು ಅಂತ ಅನ್ನೋಂಥ ಒಂದು ಮೂವ್ಮೆಂಟ್. ಆ ಮೂವ್ಮೆಂಟ್ ಇವರೆಲ್ಲ ಸಪೋರ್ಟ್ ಮಾಡಿದ್ರಂತೆ. ಅಟ್ ದ ಸೇಮ್ ಟೈಮ್ ಇವರೆಲ್ಲ ಟೆರರ್ಸ್ ಕೆಲವರು ಹೋಗ್ಬಿಟ್ಟು ಸ್ವೀಡನ್ ಫಿನ್ಲ್ಯಾಂಡ್ ಅಲ್ಲಿ ಬಚ್ಚಿಡ್ಕೊಂಡಿದ್ದಾರೆ. ಟರ್ಕಿ ಇವರಿಗೆ ರೆಸ್ಪೆಕ್ಟ್ಫುಲ್ ಆಗಿ ನೋಡಪ್ಪ ಕಳಿಸ್ರಿ ಅವರನ್ನ ವಾಪಸ್ ಇಲ್ಲಿ ನಮ್ಮ ದೇಶಕ್ಕೆ, ಅವ್ರನ್ನ ಹಿಡಿದು ಇದು ಮಾಡ್ತೀವಿ, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತಂದಾಗ ಸ್ವೀಡನ್ ಆಗ್ಲಿ ಫಿನ್ಲ್ಯಾಂಡ್ ಆಗ್ಲಿ ನಾವು ಕಳಿಸಲ್ಲ ಅಂತ ಅಂದ್ಬಿಟ್ಟು 33 ಜನಕ್ಕೋಸ್ಕರ ಇವ್ರು ರಿಕ್ವೆಸ್ಟ್ ಮಾಡಿದ್ರೆ ಒಬ್ರು ಕಳಿಸಿಲ್ಲ. ಅದ್ರ ಜೊತೆಗೆ ಮುಂಚೆ ಗ್ರೀಸು ನ್ಯಾಟೋ ಬಿಟ್ಟು ಹೋಗಿತ್ತು, ಆಮೇಲೆ ಮತ್ತೆ ನ್ಯಾಟೋ ನಾನು ಮತ್ತೆ ಸೇರ್ಕೊಂತೀನಿ ಅಂತಂತು. ಈ ತರ ರೀಅಡ್ಮಿಟ್ ಮಾಡ್ಬೇಕಾದ್ರೆ ಟರ್ಕಿ ಹೋಗ್ಲಿ ಬಿಡು ಸೇರ್ಕೊಳ್ಳಿ ಅಂತ ಅಂದ್ಬಿಟ್ಟು ಪಾಸಿಟಿವ್ ವೋಟ್ ಮಾಡ್ತು. ಈಗ ನೋಡಿದ್ರೆ ಗ್ರೀಸ್ ಟರ್ಕಿಗೆ ಉಲ್ಟಾ ಹೊಡೆದಿದೆ. ಅರ್ಥ ಆಗ್ತಿದ್ಯಾ? ಸೊ ಈ ಎಲ್ಲಾ ಕಾರಣದಿಂದ ಈ ಬೇಡ ನಮ್ಮ ಸುತ್ತಮುತ್ತಲು ಇರುವಂತ ಈ ಮೆಂಬರ್ಸ್ ಇವರಿಂದ ತುಂಬಾ ತೊಂದರೆ ಇದೆ. ಹಾಗಾಗಿ ಸ್ವೀಡನ್ ಫಿನ್ಲ್ಯಾಂಡ್ ಏನ್ ಮಾಡಲ್ಲ, ಇಲ್ಲಿ ಜಾಯ್ನ್ ಆಗೋದಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ.
ಈಗ ನೋಡಿದ್ರೆ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ನಾವು ನ್ಯಾಟೋ ಸೇರ್ತೀವಿ ಅಂತ. ಅರ್ಥ ಆಗ್ತಿದ್ಯಾ? ನ್ಯಾಟೋ ಸೇರ್ತೀವಿ ಅಂತ ಡಿಕ್ಲೇರ್ ಮಾಡಿರೋದು ಈಗ ರಷ್ಯಾ ಗೊತ್ತಾಗಿದೆ. ರಷ್ಯಾ ಫಿನ್ಲ್ಯಾಂಡಿಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡೋದು, ಸ್ವೀಡನ್ಗೆ ತಾಳನ್ ಮಗನ ನಿನಗೆ ಮಾಡ್ತೀನಿ ಅಂತ ಅನ್ನೋದು ಈಗೆಲ್ಲ ಆವಾಜ್ ಹಾಕಕ್ ಸ್ಟಾರ್ಟ್ ಆಗಿದೆ. ಅಟ್ ದ ಸೇಮ್ ಟೈಮ್ ಈಗ ನ್ಯಾಟೋದಲ್ಲಿರೋ ಎಲ್ಲಾ ಕಂಟ್ರಿಗಳು ಈಗ ಸೇರ್ಕೊಂಡ್ಬಿಟ್ಟು ಟರ್ಕಿಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಅಪ್ಪ ಅವ್ರ ಪಾಪ ಡಿಕ್ಲೇರ್ ಮಾಡ್ಬಿಟ್ಟಾರೆ, ಈಗ ನೀ ಏನಾದ್ರು ಉಲ್ಟಾ ಹೊಡೆದೆ ಅಂತಂದ್ರೆ ಅವ್ರಿಗೆ ರಷ್ಯಾ ಬಂದ್ ಅಟ್ಯಾಕ್ ಮಾಡುತ್ತೆ. ಸೊ ಹಂಗಾಗಿ ಟರ್ಕಿ ಇದು ಮಾಡಪ್ಪ ಅಂತ ಈ ಕಡೆ ಒಂದ್ ಕಡೆ ಟರ್ಕಿನ ಪರ್ಸ್ಯೂ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಇದು ನ್ಯಾಟೋಕ್ ಸೇರ್ಕೊಂತು ಅಂತಾನೆ ತಿಳ್ಕೊಳ್ರಿ. ಸೇರ್ಕೊಂಡ್ರು ಅಫಿಷಿಯಲ್ ಆಗಿ ಸೇರ್ಕೊಳ್ಳೋ ಸಂಭ್ರಮಕ್ಕೆ ಇನ್ನೊಂದು 18 ತಿಂಗಳಾದ್ರೂ ಆಗುತ್ತೆ. ಒಂದು 18 ತಿಂಗಳಷ್ಟೊತ್ತಿಗೆ ರೊಚ್ಚಿಗೆದ್ದು ಪುಟಿನ್ ಇವ್ರಿಗೆ ಅಟ್ಯಾಕ್ ಮಾಡ್ಬಿಟ್ಟ ಅಂತ ತಿಳ್ಕೊಳ್ರಿ. ಫಿನ್ಲ್ಯಾಂಡ್ ಸ್ವೀಡನ್ಗೆ ಅಟ್ಯಾಕ್ ಮಾಡ್ದ ಅಂತಂದ್ರೆ ಆ ಟೈಮಲ್ಲಿ ನ್ಯಾಟೋ ಬಂದು ಹೆಲ್ಪ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ದೋಬಿಕ ಹಾಕುತ್ತಾ ಅಲ್ಲಿಗೆ ಬಂದು ನಿಂತಿದೆ. ಹಾಗಾಗಿ ಇದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಫಿನ್ಲ್ಯಾಂಡ್ ಸ್ವೀಡನ್ಗೂ ಕೂಡ ಕಾದಿದೆ ಹಬ್ಬ. ಅಷ್ಟೊತ್ತಿಗೆ ಏನಾದ್ರೂ USA ಹೆಂಗಾದ್ರೂ ಮಾಡಿ ಟರ್ಕಿಗೆ ಒಪ್ಪಿಸ್ಬಿಟ್ಟು ತಕ್ಷಣ ಮಾಡಿ ಜಾಸ್ತಿ ದಿನ ವೇಟ್ ಮಾಡ್ಲಿಲ್ಲಂಗೆ ಈ ಕಡೆ ಉಕ್ರೇನ್ ವಾರ್ ನಡೀತಿರೋ ಸಂದರ್ಭದಲ್ಲೇ ಬೇಬೆ ಇವ್ರು ಸೇರ್ಕೊಂಡ್ರ ಬಚಾವಾದ್ರು. ಅದಕ್ಕೋಸ್ಕರ ಇದು ಹೆಂಗೆ ಅಂತಂದ್ರೆ ಇದು UPSC ಇದ್ದಂಗೆ. ಈಗ ನೀವು ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಜೋಶಲ್ಲಿ ನೀವು ಡಿಕ್ಲೇರ್ ಮಾಡ್ಬಿಡ್ತೀರಾ, ಅಪ್ಪ ಅಮ್ಮ ನಾನು IAS ಅಧಿಕಾರಿಯಾಗಿ ಬರುವೆ ಅಂತ ಅನ್ಬಿಟ್ಟು ನೀವು ಡಿಕ್ಲೇರ್ ಮಾಡ್ಬಿಡ್ತೀರಾ. ನಿಮ್ಮ ಅಪ್ಪ ಅಮ್ಮಂಗ ಫುಲ್ ಜೋಶು, ಮಗ ನಮ್ಮ ಮಗ ಎಂತ ಜಾಣೆ ನಮ್ಮ ಮಗಳು ಅಂತ ಅಂದ್ಬಿಟ್ಟು ಅವರು ರಿಲೇಟಿವ್ಸ್ ಎಲ್ಲರ ಮುಂದೆ ಅವರು ಹೇಳ್ಬಿಡ್ತಾರೆ, ಇನ್ನೊಂದು ತಾಳ ನನ್ ಮಗನೇ ಒಂದ್ ವರ್ಷ ಕಾಯಿ, ನನ್ ಮಗ ಬರ್ತಾನೆ ಈಗ SP ಗಾಡಿನಲ್ಲಿ IAS ಗಾಡಿನಲ್ಲಿ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಅಂತೂ ಮಾಡ್ಕೊಂಡ್ಬಿಟ್ರಿ. ಈ ಕಡೆ ಅಟೆಂಪ್ಟ್ ಮೇಲೆ ಅಟೆಂಪ್ಟ್ ನೆಟ್ ಓದ್ತಿಲ್ಲ, ಮಾಡ್ತಿಲ್ಲ, ಕರೆಂಟ್ ಅಫೇರ್ಸ್ ಓದ್ತಿಲ್ಲ, ನೀವು ಕ್ಲಿಯರ್ ಆಗ್ತಿಲ್ಲ. ಈ ಕಡೆ ನಿಮ್ಮನ್ನ ಡಿಫೆಂಡ್ ಮಾಡೋದಕ್ಕೆ ನಿಮ್ ಪೇರೆಂಟ್ಸ್ಗೂ ಆಗ್ತಿಲ್ಲ. ಹೊರಗಡೆ ಬೇರೆ ಈಗ ನಿಮ್ ಪೇರೆಂಟ್ಸ್ ತೊಡೆ ತಟ್ಟು ಬಂದ್ಬಿಟ್ಟಿದ್ದಾರೆ. ಆ ಕಡೆ ಕ್ಲಿಯರು ಆಗ್ತಿಲ್ಲ. ನಿಮ್ ಸ್ಥಿತಿನೂ ಹೇಗಾಗಿದೆ ಹಿಂಗಾಗ್ತಿದೆ. ಸೊ ಹಂಗಾಗಿ ಈಗ ನಿಮ್ ಸ್ಥಿತಿಗೆ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಬಂದಿದೆ. ದಯವಿಟ್ಟು ಸ್ಥಿತಿಯಿಂದ ಹೊರಗಡೆ ಬರ್ರಿ. ಕರೆಂಟ್ ಅಫೇರ್ಸ್ ಓದಿ ನೋಟ್ಸ್ ಗಳನ್ನ ಮಾಡ್ಕೊಂಡು, ಬಿಕಾಸ್ ಕರೆಂಟ್ ಅಫೇರ್ಸ್ ಇಲ್ದಂಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇದನ್ನ ನೋಟ್ಸ್ ಮಾಡ್ಕೊಂಡು ನೀವು ಜಲ್ದಿ ಈ ಒಂದು ತ್ರಿಶಂಕು ಸ್ಥಿತಿಯಿಂದ ಹೊರಗಡೆ ಬನ್ನಿ. ಅಷ್ಟು ನಮಗೆ ಅನಾಲಿಸಿಸ್ ಟರ್ಕಿ ವಿಚಾರ. ಇವತ್ತೇನಂತ ನಮಗೆ ಪ್ರಜಾವಾಣಿನಲ್ಲಿ ಅಂತ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲದೆ ಇರೋದ್ರಿಂದ ನಾವೇನು ಇವತ್ತು ಪ್ರಜಾವಾಣಿದ ಅನಾಲಿಸಿಸ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ಎಲ್ಲ ಬಂದಿರುವಂಥ ನ್ಯೂಸ್ ಎಲ್ಲ ಪ್ರೀವಿಯಸ್ಲಿ ಆಲ್ರೆಡಿ ನಾವು ಕವರ್ ಮಾಡಿರುವಂಥದ್ದು, ಎಕ್ಸ್ಪ್ಲೇನ್ ಆಗಿರುವಂಥದ್ದು. ಹಾಗಾಗಿ ಇವತ್ತು ಯಾವುದೋ ಅಂಥ ಸ್ಪೆಷಲ್ ನ್ಯೂಸು ಪ್ರಜಾವಾಣಿನಲ್ಲಿ ಕಾಣಿಸಿಲ್ಲ, ಅದಕ್ಕೆ ಸ್ಕಿಪ್ಪೇ ಮಾಡಿದ್ದೀನಿ. ಇನ್ನು ಡೈರೆಕ್ಟ್ಲಿ ಬರೋಣ MCQ ಆ್ಯಂಡ್ ಮೇನ್ಸ್ ಕ್ವಶನ್ ಸೆಗ್ಮೆಂಟಿಗೆ. ನಿನ್ನೆ ಕೊಟ್ಟಂಥ MCQ ಮತ್ತು ಮೇನ್ಸ್ ಕ್ವಶನ್ಸ್ಗೆ ಆನ್ಸರ್ ನೋಡೋಣ. ಫಸ್ಟ್ ಒನ್ನು, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಯಾವ್ದು ಕರೆಕ್ಟ್ ಅಂತ ಹೇಳಿದರೆ ಆಬ್ವಿಯಸ್ಲಿ 2 ಕರೆಕ್ಟ್. ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ದೆನ್ ಇದು ರೆಕಮೆಂಡೇಶನ್, ಅಪ್ರೂವ್ಸ್, ಫಾರ್ಮ್ ಫಿಲ್ಸ್ ಇವೆಲ್ಲ ಮಾಡ್ತಾರೆ. ಹಾಗಾಗಿ ಇದು ಸಿಂಪಲ್ ಕ್ವಶನ್. ನೆಕ್ಸ್ಟ್, ಟೂರ್ ಆಫ್ ಡ್ಯೂಟಿ. ಇದನ್ನ ಕ್ವಶನ್ ಒಂದು ಸರ್ಪ್ರೈಸ್ ಕ್ವಶನ್ ಕೊಟ್ಟಿದೆ. ಇದು ಇಂಡಿಯನ್ ಆರ್ಮಿನಲ್ಲಿ ಶಾರ್ಟ್ ಟರ್ಮ್ ರಿಕ್ರೂಟ್ಮೆಂಟ್ಗೆ, ಅಂದ್ರೆ ಜವಾನ್ಸ್ ಲೆವೆಲ್ಗೆ ರೆಕ್ರೂಟ್ ಮಾಡೋದಕ್ಕೆ, ಶಾರ್ಟ್ ಟರ್ಮ್ ರಿಕ್ರೂಟ್ಮೆಂಟ್ಗೆ ಫಾರ್ ಅ ಪೀರಿಯಡ್ ಆಫ್ 4 ಇಯರ್ಸ್ಗೋಸ್ಕರ ಮಾಡುವಂಥದ್ದು ಟೂರ್ ಆಫ್ ಡ್ಯೂಟಿ ಆರ್ಮಿನಲ್ಲಿ ಬರುತ್ತೆ, ಗೊತ್ತಿರಲಿ. ನೆಕ್ಸ್ಟ್, ಎಲೆಕ್ಟ್ರಾಲ್ ಬಾಂಡ್ಸ್ ನೀವು ಯಾವ್ದಾರ ಒಂದು ಪೊಲಿಟಿಕಲ್ ಪಾರ್ಟಿ ಕೊಟ್ರಿ ಅಂತಂದ್ರೆ ಅವ್ರು 15 ದಿನದಲ್ಲಿ ಅದನ್ನ ಕ್ಯಾಶ್ ಮಾಡ್ಕೊಬೇಕು, ಹಂಗೇ ಇಡ್ಕೊಳಂಗಿಲ್ಲ. ಅಗ್ರೀಡ್, ಇದು ನಮಗೆ ಗೊತ್ತಿದೆ. ಎಲೆಕ್ಟ್ರಾಲ್ ಬಾಂಡ್ಸ್ ಕ್ಯಾನ್ ಬಿ ಬಾಟ್ ಆಲ್ ಅರೌಂಡ್ ದ ಇಯರ್. ನಾ ಓನ್ಲಿ ಕೆಲವು ಟೈಮ್ ಅಷ್ಟೇ ಕೊಟ್ಟಿರ್ತಾರೆ. ಆ ಸರ್ಟೆನ್ ಟೈಮಲ್ಲಿ ಮಾತ್ರ ಏನ್ ಮಾಡ್ಬೋದು, ನೀವು ಎಲೆಕ್ಟ್ರಾಲ್ ಬಾಂಡ್ಸ್ ತಗೊಬಹುದು. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಒನ್ ಕರೆಕ್ಟು, ಸೆಕೆಂಡ್ ಒನ್ ತಪ್ಪು. ನ್ಯಾಚುರಲ್ ಪ್ರಕಾರ ಅಂದ್ರೆ ನಾನು ಆಕ್ಚುಲಿ ಫ್ಯಾಕ್ಟ್ ಪ್ರಕಾರ ಫಸ್ಟ್ ಒನ್ ಕರೆಕ್ಟು, ಸೆಕೆಂಡ್ ಒನ್ ತಪ್ಪು. ಈಗ ಇಲ್ಲಿ ಪ್ರಶ್ನೆ ಏನ್ ಕೇಳಿಸಿದ್ದಾರೆ, ಯಾವ್ದು ತಪ್ಪು ಅಂತ ಕೇಳ್ತಿದ್ದಾರೆ. ಯಾವ ತಪ್ಪು? 2ನೇ ತಪ್ಪು. ದೇರ್ಫೋರ್ 2ನೇ ತಪ್ಪು. ಹಾಗಾಗಿ ಕರೆಕ್ಟ್ ಆನ್ಸರ್ ಏನು? 2. ಬಟ್ ಲಾಜಿಕಲಿ 2ನೇದೇನು ತಪ್ಪು. ಅರ್ಥ ಆಗ್ತಿದ್ಯಾ? ಹಿಂಗೆ ತಪ್ಪು ಕರೆಕ್ಟ್ ಅಂತ ಕನ್ಫ್ಯೂಸ್ ಮಾಡಿ ಉಲ್ಟಾ ಹೊಡಿಬೇಡ್ರಿ. ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಇದನ್ನ ನೋಡ್ಲೇಬೇಡ್ರಿ. ಫಸ್ಟ್ ಇದು ಕರೆಕ್ಟಾ ತಪ್ಪ ಆಕ್ಚುಯಲ್ ಪ್ರಕಾರ ಅದನ್ನ ಮಾಡ್ರಿ. ಈಗ ಅವ್ರು ಕೇಳಿರೋದೇನೋ ತಪ್ಪನ್ ಮಾಡ್ರಿ. ಓಕೆ, ದೆನ್ ಇನ್ ದ ಲೈಟ್ ಆಫ್ ಡೆಲ್ಲಿ ಗವರ್ಮೆಂಟ್ ಇನಿಷಿಯೇಷನ್ ಟು ಡೋರ್ ಸ್ಟೆಪ್ ಡೆಲಿವರಿ ಆಫ್ ರೇಷನ್ ರೀಡಿಸೈನ್ ಮಾಡ್ಬೇಕಂತ ಕೇಳಿಸಿದ್ದಾರೆ. ಎಲ್ಲ ನೆಟ್ಟಿಗೆ ಇದ್ರೆ ಡೆಲ್ಲಿ ಗವರ್ಮೆಂಟ್ ಯಾಕೆ ಡೋರ್ ಸ್ಟೆಪ್ ಕೊಡ್ಬೇಕಂತ ಹೇಳ್ತಿದ್ದಾರೆ? ರೇಷನ್ ಅಂಗಡಿ ಕತೆ ಏನಿದೆ ಏನಿಲ್ಲ ಅಂತ ಅಂದ್ಬಿಟ್ಟು ನಮಗೂ ನಿಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಾವು ರೇಷನ್ ಅಂಗಡಿ ಮುಂದೆ ನಿಂತಂತವ್ರು. ಹಾಗಾಗಿ ಅದ್ರದ್ದು ಏನ್ ಪ್ರಾಬ್ಲಮ್ ಇದೆ ಏನಂತ ಗೊತ್ತಿದೆ. ಇದನ್ನ ಆನ್ಸರ್ ಗಳನ್ನ ಬರೆದು ನೀವು ಕಾಪರೇಜ್ ಆಪ್ ಅಲ್ಲಿ ಚಾಟ್ ಸೆಂಟರ್ ಕಳಿಸಿದೀರಾ, ಅದ್ರದ್ದು ಇವ್ಯಾಲ್ಯೂಯೇಟ್ ಮಾಡಿ ಕಳಿಸಿದೀವಿ. ಬರ್ದಿರೋರಿಗೆ ಸಿನಾಪ್ಸಿಸ್ ನಾವು ಕೊಟ್ಟಿದೀವಿ. ಅರ್ಥ ಆಗ್ತಿದೆಯಾ? ನೀವು ಕೂಡ ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯಾರು ನೆಕ್ಸ್ಟ್ ಅಟೆಂಪ್ಟಿಗೆ ಮಾಡ್ತಿರೋರು. ಇನ್ನು ಈ ಅಟೆಂಪ್ಟಿಗೆ ಮಾಡ್ತಿರೋರಿಗೆ ಆಲ್ರೆಡಿ ಎಕ್ಸಾಮ್ಸ್ ಹತ್ರ ಬಂದಿದೆ, ನೀವು ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿ. ದೆನ್ ಇವತ್ತಿಂದು MCQ ಅಂಡ್ ಮೇನ್ಸ್ ಕ್ವಶನ್ ಸೆಗ್ಮೆಂಟಿಗೆ ಬರೋಣ. ಫಸ್ಟ್ ಕ್ವಶನ್, ಆಂಟಿ ಶಿಪ್ ಮಿಸೈಲ್ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಬಂದಿತ್ತು, ಬಟ್ ಪ್ರಜಾವಾಣಿನಲ್ಲಿ ತುಂಬಾ ದೊಡ್ಡದಾಗಿ ಬಂದಿತ್ತು ಈ ಆರ್ಟಿಕಲ್. ಅದನ್ನ ಕವರ್ ಮಾಡಿದ್ವಿ ಪ್ರಜಾವಾಣಿ ಅಂಡರ್. ಯಾವ್ದು ಕರೆಕ್ಟ್ ಆನ್ಸರ್? ಇದನ್ನ ನೀವು ಇಲ್ಲೇ ಯೂಟ್ಯೂಬ್ ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಮ್ಯಾಕೋಲಿನ್ ಕನ್ವೆನ್ಷನ್, ಈ ತರ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದ್ವಲ್ಲ. ಮ್ಯಾಕೋಲಿನ್ ಕನ್ವೆನ್ಷನ್ ಇದು ಕೂಡ ನೋಡಿ, ಇದಕ್ಕೆ ಸಂಬಂಧಪಟ್ಟಿದ್ದು ನನ್ನ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ. HS 200 ಇವೆಲ್ಲವೂ ಕೂಡ ನಾನು CQ ಕ್ಲಾಸ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ ಅಲ್ಲಿ.
ಹಾಗಾಗಿ ಯಾವುದು ಪಟ 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 ಯೂಟ್ಯೂಬ್ ಅಲ್ಲಿ ಅದನ್ನ ಕಮೆಂಟ್ ಮಾಡಿ. ಇವತ್ತಿನ ಕ್ವಶನ್ ಏನಂತಂದ್ರೆ, ಇಂಡಿಯಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ 2030 ಅಚೀವ್ ಮಾಡುತ್ತಾ, ಅದ್ರ ಕಡೆ ಮುಂದೆ ಹೋಗ್ತಿದ್ಯಾ? ಈಗಲೇ ನೋಡ್ತಿದ್ವಿ ನಾವು ಎಷ್ಟೆಲ್ಲಾ ಟಾರ್ಗೆಟ್ ಹಾಕೊಂಡ್ರು ಎಲ್ಲ ಮಣ್ಣಾಗ್ತಿದಾವೆ, ಯಾವ ಟಾರ್ಗೆಟ್ ರೀಚ್ ಆಗ್ತಿಲ್ಲ ಅಂತ. ಆನ್ಸರ್ ಅಲ್ಲಿ ಆಗುತ್ತಾ ಹೋಗುತ್ತಾ? ಸುಮ್ ಡೈಲಾಗ್ ಹೊಡಿಬೇಡ್ರಿ, ಇನ್ನೊಂದು ಟರ್ಮ್ ಮೋದಿಜಿ ಬಂದ್ಬಿಟ್ರೆ ಹಾಗೆ ಆಗುತ್ತೆ ಅಂತ ಅನ್ಬಿಟ್ಟು. ಈಗ ಫಸ್ಟ್ ಏನಿದೆ ಈ ರಿಪೋರ್ಟ್ ಕಾರ್ಡ್ ನೋಡ್ಬಿಟ್ಟು ಈಗ ಅದ ರೀಚ್ ಆಗ್ತೀವ ಆಗಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಡಿಸೈಡ್ ಮಾಡ್ರಿ. ಸೊ ಹಾಗಾಗಿ ಕ್ರಿಟಿಕಲಿ ಅನಲೈಸ್ ಅಂತ ಕೊಟ್ಟಿದ್ದಾರೆ, ಇದನ್ನ ನೀವು ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ಬಿಟ್ಟು ಬರ್ದ್ಬಿಟ್ಟು ನಿಮ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೀಬೇಕು. ಟೈಪ್ ಮಾಡೋದ್ರೆ ಉಪಯೋಗ ಇಲ್ಲ, ಹ್ಯಾಂಡ್ ರೈಟಿಂಗ್ ಅಲ್ಲಿ ಇದನ್ನ ನೀವು ಪ್ರಾಪರ್ ಶೀಟ್ ಅಲ್ಲಿ ಆನ್ಸರ್ ಬರೆದ್ಬಿಟ್ಟು ನೀವು ಕಳಿಸಿದ್ರೆ ನಾವು ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ಕಳಿಸ್ತೀವಿ. ಅಷ್ಟು ಇವತ್ತಿನ ದಿನದ್ದು ಡೀಟೇಲ್ಡ್ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಆಫ್ ಸಿ ಕ್ಯೂಬ್. ಥ್ಯಾಂಕ್ ಯು. ಜೈ ಹಿಂದ್.